ಪ್ರಾರ್ಥಿಸ್ತೇವೆ. Ask for them. ನಾವು ಅದಕ್ಕೋಸ್ಕರ ಕೇಳಿಕೊಳ್ತೇವೆ. Spirit will come upon them. ನಿನ್ನ ಆತ್ಮ ಹೊರಗೆ We can't live the life we want unless the Holy Spirit comes in us. ನೀನು ಬಯಸುವಂತ ಜೀವಿತವನ್ನು ನಡೆಸಲಿಕ್ಕೆ ಸಾಧ್ಯವಿಲ್ಲ. ವರ್ಗ ಹೊರತು ನಾವು ಬಲಹೀನರಾದ ಜನರಾಗಿದ್ದೇವೆ. ನಾವು ಅನರ್ಹರಾದ ಜನರಾಗಿದ್ದೇವೆ. You alone are the one who strengthens us. ಆದರೆ ನೀನೊಬ್ಬನೇ ನಮ್ಮನ್ನು ಬಲಪಡಿಸುವಾತನಾಗಿದ್ದೀಯ. We ask for a double portion of the Holy Spirit. ಪವಿತ್ರಾತ್ಮನ ಎರಡರಷ್ಟು ಅಭಿಷೇಕವನ್ನು ನಾವು We pray ಪಡೆಯುತ್ತೇವೆ. that we may continue to grow more and more into Jesus. ನಾವು ಪ್ರಾರ್ಥನೆ ಮಾಡಬೇಕಂದ್ರೆ ಯೇಸುವಿನಲ್ಲಿ ಇನ್ನೂ ಹೆಚ್ಚಾಗಿ ಸತತವಾಗಿ That each ಬೆಳೆಯುವಂತ one of us ಪ್ರಾರ್ಥನೆ. can realize ನಾವು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳುವುದಕ್ಕೆ we are now citizens of the kingdom of God. ನಾವು ದೇವರ ರಾಜ್ಯದ ಪ್ರಜೆಗಳಾಗಿದ್ದೇವೆ. How a citizen should live. ಯಾವ ರೀತಿಯಲ್ಲಿ ಒಬ್ಬ ಪ್ರಜೆ ಜೀವಿಸಬೇಕು. He should live by faith. ಆದ್ರೆ ನೀತಿಗಳ ನಂಬಿಕೆಯಿಂದ ಜೀವಿಸಬೇಕು. Father, help us to do that. ನಮಗೆ ನಮಗೆ ಸಹಾಯ ಮಾಡುವುದನ್ನು In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Some of you are sitting here ಇಲ್ಲಿ ನೀವು ಕುಳಿತಿರುವವರಲ್ಲಿ ಕೆಲವರು who have sowed wrong things in your life. ನಿಮ್ಮ ಜೀವಿತದಲ್ಲಿ ನೀವೇ ತಪ್ಪಾದ ಸಂಗತಿಗಳನ್ನ ಬಿತ್ತಿದ್ದೀರಾ. You have not sowed spiritual things. ಆತ್ಮಿಕವಾದ ಸಂಗತಿಗಳನ್ನ ಬಿತ್ತಲಿಲ್ಲ. If you don't sow spiritual things, ಆತ್ಮಿಕವಾದ ಸಂಗತಿಗಳನ್ನ ಬಿತ್ತಲಿಲ್ಲ you ಅಂದ್ರೆ don't cultivate a spiritual mind. ನೀವು ಆತ್ಮಿಕವಾದ ಮನಸ್ಸನ್ನ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. You will cultivate a carnal mind. ನೀವು ಲೌಕಿಕವಾದ ಮನಸ್ಸನ್ನ ಬೆಳೆಸ್ಕೊಂಡ್ಬಿಡ್ತೀರಾ. As the days go by, ಈ ದಿನಗಳು ಆದಾಗ it becomes stronger and stronger and stronger. ಇನ್ನು ಹೆಚ್ಚಾಗಿ ಆ ಸಂಗತಿಗಳು ಬಲಗೊಳ್ಳುತ್ತಾ ಹೋಗುತ್ತೆ. The Bible says, ಸತ್ಯವೇದವು ಹೇಳುತ್ತದೆ, let a man not be deceived. ಒಬ್ಬ ಮನುಷ್ಯನು ವಂಚನೆಗೊಳಪಡದೇ ಇರಲಿ. He who sows in the flesh, ಶರೀರ ಭಾವದಲ್ಲಿ ಬಿತ್ತುವವನು he will reap of the flesh. ಆ ಶರೀರ ಭಾವದ ಸಂಗತಿಗಳನ್ನ ಕೊಯ್ತಾನೆ. That's why you see a gangster. ಅದಕ್ಕಾಗಿ ನೀವು ನೋಡ್ತೀರ ಒಬ್ಬ ಗ್ಯಾಂಗ್ಸ್ಟರ್ He might have been your neighbor. ಆಗ ನಿಮ್ಮ ಪಕ್ಕದ ಮನೆಯವನೇ ಆಗಿರಬಹುದು. He was arrogant. ಅವನು ಆ ಒಂದು ಅಹಂಕಾರಿ ಆಗಿದ್ದ. 5 years later, 5 ವರ್ಷಗಳಾದ್ಮೇಲೆ he is more arrogant. ಇನ್ನೂ ಅಹಂಕಾರದಿಂದ ಇರ್ತಾನೆ. So in his flesh. ಆತನ ಶರೀರ ಭಾವದಲ್ಲಿ ಆ ಬಿತ್ತುವುದನ್ನ ಆತ್ಮ. I don't know how many of you sitting here are sowing in your flesh. ನನಗೆ ಗೊತ್ತಿಲ್ಲ ಇಲ್ಲಿ ಕುಳಿತಿರುವವರಲ್ಲಿ ನಿಮ್ಮಲ್ಲಿ ಎಷ್ಟು ಜನ ನಿಮ್ಮ ಒಂದು ಶರೀರ ಭಾವನ ನೀವು ಬಿತ್ಕೊಳ್ತಾ ಇದ್ದೀರಾ ಅಂತ. If you sow in your flesh, ನಿಮ್ಮ ಶರೀರ ಭಾವದಲ್ಲಿ ಬಿತ್ತುವಾಗ don't be deceived, the Bible says. ಸತ್ಯವೇದವು ಹೇಳುತ್ತದೆ, ಮೋಸ ಹೋಗಬೇಡಿರಿ. Okay, what it says? ಇಲ್ಲಿ ಏನ್ ಹೇಳ್ತಾ ಇದೆ? Be not deceived. ನೀವು ಮೋಸ ಹೋಗಬೇಡಿರಿ. Because you can be deceived. ನೀವು ಮೋಸ ಹೋಗಲಿಕ್ಕೆ You ಸಾಧ್ಯತೆ can ಇದೆ. feel ನೀವು ಅನ್ಸ್ಕೋಬಹುದು, what I am doing is right. ನಾನೇನ್ ಮಾಡ್ತಾ ಇರೋದು ಅದೇ ಸರಿ ಅಂತ. What the leader of the church says is wrong. ಸಭೆಯ ನಾಯಕರು ಏನ್ ಹೇಳ್ತಿದ್ದಾರೆ ಅದು ತಪ್ಪು. If you feel like that way, ನಿಮ್ಗೆ ಅನ್ಸಿದ್ರೆ you are already deceived. ನೀವು ಆಗಲೇ ಮೋಸಗೊಳಗಾಗಿದ್ದೀರಾ. But if you are humble, ಆದ್ರೆ ನೀವು ದೀನವುಳ್ಳವರಾದಾಗ you are learning. ನೀವು ಕಲ್ತ್ಕೊಳ್ತಾ ಇದ್ದೀರಾ. You are learning. ನೀವು ಕಲ್ತ್ಕೊಳ್ತಾ ಇದ್ದೀರಾ. You are saying, is it true what you are saying? ನೀವು ಹೇಳ್ತಾ ಇದ್ದೀರಾ ಇದು ಅವ್ರು ಹೇಳ್ತಾ ಇರೋದು ಸತ್ಯನಾ ಅಂತ. Thank you. ನಿಮಗೆ ವಂದನೆ. I changed my way. ನಾನು ನನ್ನ ಒಂದು ಮಾರ್ಗಗಳನ್ನ Now, if I ಬದಲಾಯಿಸಿಕೊಳ್ತೀನಿ. have said the right thing to you, ನಾನು ಸರಿಯಾದ ಸಂಗತಿಗಳನ್ನು ನಿಮ್ಗೆ ಹೇಳಿರುವಾಗ 5 years down the line, ಈ ಒಂದು ಸ್ವಲ್ಪ ಸಮಯದ ನಂತರ you will be flourishing. 5 ವರ್ಷದಲ್ಲಿ ನೀವು ಇನ್ನೂ ಅಭಿವೃದ್ಧಿಗೊಳ್ತಾ ಇರ್ತೀರಾ. ಗಲಾತ್ಯದವರಿಗೆ 6ನೇ ಅಧ್ಯಾಯ 7ನೇ ವಚನ ಹೇಳುತ್ತೆ, ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. Remember, ಜ್ಞಾಪಕ ಮಾಡ್ಕೊಳ್ಳಿ, what you are enjoying today ಇವಾಗ ಏನು ನೀವು ಸಂತೋಷ is ಪಡ್ತಿದ್ದೀರಲ್ಲ, what you have been sowing. ನೀವು ಏನನ್ನ ಬಿತ್ತುತ್ತಾ ಇದ್ದೀರಲ್ಲೋ ಅದೇ ಆಗಿದೆ. What you are sowing, ನೀವು ಏನ್ ಬಿತ್ತುತ್ತಾ ಇದ್ದೀರಾ, whatever you are sowing, ನೀವು ಏನನ್ನ ಬಿತ್ತುತ್ತಾ ಇದ್ದೀರೋ you are going to reap it. ನೀವು ಅದನ್ನ ಕೊಯ್ತೀರಾ. It says, 8th verse, 8ನೇ ವಚನ ಹೀಗೆ ಹೇಳುತ್ತೆ, for he that sows to his flesh ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು shall of the flesh reap corruption, ಆ ಭಾವದಿಂದ ನಾಶನವನ್ನು ಕೊಯ್ಯುವನು. but he sows to the spirit ಆತ್ಮನನ್ನು ಕುರಿತು ಬಿತ್ತುವವನು shall of the spirit reap life everlasting. ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. I give you 2 seeds in your hand. ನಿಮಗೆ 2 ಬೀಜಗಳನ್ನ ನಿಮ್ಮ ಕೈಯಲ್ಲಿ ಕೊಟ್ಟೆ. One tree that will last for some years. ಒಂದು ಮರದ ಸಂಗತಿ ಅದು ತುಂಬಾ ವರ್ಷದವರೆಗೂ ಇರುವಂತದ್ದು. One tree that will last forever. ಇನ್ನೊಂದು ಮರದ ಒಂದು ಬೀಜ ಅದು ನಿತ್ಯಕ್ಕೂ ಇರುವಂತದ್ದು. And the fruit of both the trees. ಎರಡರ ಫಲ ಏನಿದೆ, The first fruit of the tree is also good to eat. ಮೊದಲನೆಯ ಮರದ ಒಂದು ಪ್ರತಿಫಲ ಏನಿದೆ ಅದು ಕೂಡ ಚೆನ್ನಾಗಿದೆ ತಿನ್ನಕ್ಕೆ. It's nice to have. ಅದನ್ನ ಹಂಚ್ಕೊಳ್ಳೋಕೆ ಚೆನ್ನಾಗಿದೆ, You like it. ನಿಮ್ಗೆ ಇಷ್ಟ ಆಗುತ್ತೆ. But the other tree, ಅದೇ ಇನ್ನೊಂದು ಮರದ್ದು the seed when you sow it, ಆ ಬೀಜವನ್ನು ನೀವು ಬಿತ್ತುವಾಗ compared to this tree. ಈ ಒಂದು ಮೊದಲನೆಯ ಮರಕ್ಕೆ ಹೋಲಿಕೆ ಮಾಡಲಿಕ್ಕಾಗಲ್ಲ. Now, if you are wise, ನೀವು ಬುದ್ಧಿವಂತರಾಗಿದ್ರೆ which seed you will sow? ಯಾವ ಬೀಜವನ್ನು ನೀವು ಬಿತ್ತುತ್ತೀರಾ? The second tree. ಎರಡನೆಯ ಮರದ ಬೀಜವನ್ನು ತಾನೆ. But usually we sow ಯಾವಾಗಲೂ ನಾವು ಏನ್ ಮಾಡ್ತೀವಿ ಅಂದ್ರೆ ಯಾವಾಗ ಬಿತ್ತುತ್ತೀವಿ ಅಂದ್ರೆ first tree. ಮೊದಲನೆಯ ಮರದ, Because we get immediate gains. ನಮ್ಗೆ ಅನ್ಸುತ್ತೆ ಅವಾಗಲೇ ಸಿಕ್ಬಿಡುತ್ತೆ ಎಲ್ಲಾನು ಅಂತ. Like for example, ಉದಾಹರಣೆಗೆ
immoral sins. ಒಂದು ಅನೈತಿಕವಾದ ಪಾಪಗಳು. It gives instant gratification. ಅಲ್ಲಿ ಅದೇ ಕ್ಷಣದಲ್ಲಿ ಅದರ ಒಂದು ಪ್ರತಿಫಲವನ್ನು ಕೊಡುತ್ತೆ. You feel enjoy it. ನಿಮ್ಮ ಮನಸ್ಸಿನಲ್ಲಿ ಸಂತೋಷ ಪಡ್ತಾ ಇದ್ದೀವಿ. But on the long run, ಆದ್ರೆ ಸ್ವಲ್ಪ ದೂರ ನೋಡಿದ್ರೆ it's horrible. ಅದು ಅಪಾಯಕಾರಿ. So the decision comes to you. ನಿಮಗೆ ನಿರ್ಧಾರ ತೆಗೆದುಕೊಳ್ಳುವಂತ ಸಮಯ Sow ಬರುತ್ತೆ. those seeds. ಬೀಜವನ್ನು ಬಿತ್ತುವುದಕ್ಕೆ. To look at some dirty thing on your phone. ನಿಮ್ಮ ಫೋನಲ್ಲಿ ಕೆಟ್ಟ ಒಂದು ಅಶ್ಲೀಲ ಚಿತ್ರಗಳನ್ನ ನೋಡುವಂತ To ಸಮಯ look at ಬರಬಹುದು. something tempting. ಅಥವಾ ಯಾವುದೋ ಒಂದು ನಿಮಗೆ ಪರೀಕ್ಷೆ ಮಾಡ್ತಿರುವಂತ ಶೋಧನೆ ಮಾಡುತ್ತಿರುವಂತ ಸಂಗತಿಗಳನ್ನು So ನೋಡೋಕೆ you look at it. ನೀವು ಅದನ್ನು ನೋಡ್ಬಿಡ್ತೀರಾ. It enters your spirit. ಅದು ನಿಮ್ಮ ಆತ್ಮದೊಳಗೆ ಪ್ರವೇಶ ಮಾಡುತ್ತೆ. And nobody knows about it. ಯಾರಿಗೂ ಗೊತ್ತಿಲ್ಲ. Again you do it. ಮತ್ತೆ ಮಾಡ್ತೀರಾ. What are you doing? ನೀವು ಏನು ಮಾಡ್ತಿದ್ದೀರಾ? You are sowing. ನೀವು ಬಿತ್ತುತ್ತಾ ಇದ್ದೀರಾ. ಬಿತ್ತುತ್ತಾ ಇದ್ದೀರಾ. You keep on sowing. ನೀವು ಮತ್ತೆ ಬಿತ್ತುತ್ತಾ ಇದ್ದೀರಾ. Finally Monday what happens? ಕಡೆದಾಗಿ ಒಂದಿನ ಏನಾಗುತ್ತೆ? Oh, that brother he did like this. ಓ ಆ ಸಹೋದರನ ಹಿಂಗ್ That ಮಾಡ್ಬಿಟ್ರು. sister did like this. ಓ ಆ ಸಹೋದರಿನ ಅವ್ರು ಹಿಂಗ್ ಮಾಡ್ಬಿಟ್ರು. She left her husband and went away. ಆಕೆ ತನ್ನ ಗಂಡನನ್ನ ಬಿಟ್ಬಿಟ್ಟು ಹೊರಟೋಗ್ಬಿಟ್ಲು. Why? ಯಾಕೆ? Sowing. ಬಿತ್ತುವಿಕೆ. Sowing. ಬಿತ್ತುವಿಕೆಯಿಂದ. One day, pastor had a vision. ಒಬ್ಬ ಸಭಾಪಾಲಕರಿಗೆ ಒಂದಿನ ದರ್ಶನ ನೋಡಿದ್ರು. He was praying for a pastor's house. ಒಂದು ಸಭಾಪಾಲಕ ಮನೆಗಾಗಿ ಪ್ರಾರ್ಥನೆ As he ಮಾಡ್ತಿದ್ರು. was praying, Jesus gave a vision to him. ಅವ್ರು ಪ್ರಾರ್ಥನೆ ಮಾಡ್ತಿರುವಾಗ ಯೇಸು ಅವರಿಗೆ ದರ್ಶನವನ್ನ ಕೊಟ್ಟ. This is a beautiful lady. ಒಬ್ಬ ಸುಂದರವಾದ ಯುವತಿಯನ್ನು She's ನೋಡ್ತಾರೆ. combing her hair. ಆ ಸ್ತ್ರೀ ತಲೆ ಬಾಚ್ಕೊಳ್ತಿದ್ದಾಳೆ. And evil spirit comes and sits on her shoulder. ಆ ಒಂದು ದುರಾತ್ಮವು ಬಂದು ಆಕೆಯ ಭುಜದ ಮೇಲೆ ಕೂತ್ಕೊಳ್ಳುತ್ತೆ. And she's telling this lady, ಆಕೆ ಈ ಸಹೋದರಿಗೆ ಹೇಳ್ತಿದ್ದಾಳೆ, how beautiful you are. ಎಂತ ಸುಂದರಿ ನೀನು. You're wasting your time in the ministry. ನೀನ್ ಸಮಯನ ನೀನ್ ಈ ಸೇವೆಯಲ್ಲಿ ವ್ಯರ್ಥ ಮಾಡ್ತಿದ್ಯಾ ಅಂತ ಹೇಳುತ್ತೆ ದುರಾತ್ಮ. This is the pastor's wife. ಇದು ಸಭಾಪಾಲಕನ ಹೆಂಡತಿ ಕುರಿತು. And through her, there was a lot of trouble in church. ಆಕೆಯ ಮೂಲಕದಿಂದ ಆ ಹೆಂಡತಿ ಮೂಲಕದಿಂದ ಸಭೆಯಲ್ಲಿ ತುಂಬಾ ಸಮಸ್ಯೆಗಳಾಯಿತು. And first time she struck that thought. ಮೊದಲನೇ ಸಾರಿ ಆ ಆಲೋಚನೆಗೆ ಆಕೆ ಹೇಳಿಕೊಟ್ಟಿದ್ರಿಂದ Then she, second time again it happened. ಎರಡನೇ ಬಾರಿ ತಿರ್ಗಾ ಮತ್ತೆ ಅದು ಬಂದು ಭುಜದ ಮೇಲೆ ಕೂತ್ಕೊಳ್ತು. Then she agreed with that thought. ತಿರ್ಗಿ ಆ ಆಲೋಚನೆಗೆ ಒಪ್ಕೊಂಡ್ಳು. And it entered in her ear. ಅಲ್ಲಿ ಇಲ್ಲಿ ಬಂದು ಪ್ರವೇಶ ಮಾಡಿ. And what happened? ಏನಾಯ್ತು ಅದಾದ್ಮೇಲೆ Destroyed her life. ಆಕೆ ಜೀವಿತವನ್ನು ನಾಶ It's all ಮಾಡಿದ್ರು. true stories. ಇದೆಲ್ಲವೂ ಕೂಡ ಸತ್ಯ You may be ಕಥೆಗಳು. sitting in the church. ನೀವು ಸಭೆಯಲ್ಲಿ ಕುಳಿತಿರ್ಬೋದು. Your body is here, ನಿಮ್ಮ ದೇಹ ಇಲ್ಲಿರುತ್ತೆ. but your spirit is not. ಆದ್ರೆ ನಿನ್ನ ಆತ್ಮ ಇರೋಲ್ಲ. Means ಅದರರ್ಥ you're there. ಇದೆ. Just do what you're supposed to do. ನೀವೇನ್ ಮಾಡ್ಬೇಕು ಅಷ್ಟು ಮಾಡೋದು. So wherever you're sowing more, ಎಲ್ಲೆಲ್ಲಿ ನೀವು ಹೆಚ್ಚಾಗಿ ಬಿತ್ತುತ್ತಾ ಇದ್ದೀರೋ slowly that becomes stronger. ನಿಧಾನವಾಗಿ ಆ ಸಂಗತಿಗಳು ಬಲಗೊಳ್ಳುತ್ತೆ. And then you can do whatever it tells you. ಅದು ನೀವು ಏನೆಲ್ಲ ಹೇಳ್ತೋ ಅದನ್ನ ಮಾಡುವುದಕ್ಕೆ. I ever seen anybody murder somebody just like that? ಯಾರೋ ಹೋಗಿ ಸೈತಕ್ಕಿದ್ದಂತೆ ಕೊಲೆ ಮಾಡ್ಬಿಟ್ರು ಅಂತ ನಾನು ನೋಡಿಲ್ಲ. First it starts with a little anger. ಮೊದಲನೇದಾಗಿ ಸ್ವಲ್ಪ ಕೋಪದಿಂದ ಪ್ರಾರಂಭ ಮಾಡುತ್ತೆ. You don't get rid of it. ಆ ಕೋಪನ ಬಿಡುಗಡೆ ಹೊಂದ್ಕೊಳ್ಳಿಲ್ಲ Comes ಅಂದ್ರೆ next level. ತಿರ್ಗಾ ಇನ್ನೊಂದು ಮಟ್ಟಕ್ಕೆ ಹೋಗುತ್ತೆ. Then next level. ಅದಾದ್ಮೇಲೆ ಇನ್ನೊಂದು ಮಟ್ಟ. Then final level. ಅದಾದ್ಮೇಲೆ ಕಡಿಯ ಮಟ್ಟ. So even to fall in any sin, ಯಾವ ಪಾಪಕಾರ್ಯ ಬೀಳಬೇಕು ಅಂದ್ರೂ ಕೂಡ starts in this level. ಮೊದಲನೇ ಒಂದು Soon ಮಟ್ಟದಿಂದ as the thought comes to you, ಯಾವ ಸಮಯದಲ್ಲಿ ಆಲೋಚನೆ ಬರುತ್ತೋ just go and meet that person. ಹೋಗಿ ಆ ವ್ಯಕ್ತಿಯ ಭೇಟಿ ಮಾಡ್ ಬಾ. You know it is wrong. ನಿನ್ಗೆ ಗೊತ್ತಿದೆ ಅದು ತಪ್ಪು ಅಂತ. You know you should not do it. ನೀನ್ ಮಾಡಬಾರ್ದು ಅಂತಾನೂ ಗೊತ್ತಿದೆ. But what do you do? ಅದೇ ನೀವೇನ್ ಮಾಡ್ತೀರಾ? Just go and meet. ಹೋಗಿ ಭೇಟಿ ಮಾಡೋಣ. And what happens? ಅದಾದ್ಮೇಲೆ ಏನಾಗುತ್ತೆ? One thing leads to another. ಒಂದ್ ಸಂಗತಿ ಇನ್ನೊಂದ್ ಸಂಗತಿಗೆ ಎಡೆ ಮಾಡುತ್ತೆ. Sad case of many. ದುಃಖಕರವಾದ ಎಷ್ಟೋ ಸಂಗತಿಗಳು ಆಗಿದೆ. What a man sows. ಒಬ್ಬ ಮನುಷ್ಯನು Suppose ಇದನ್ನ you ಬಿತ್ತುತ್ತಾನೋ, are sitting there and you're sowing hurt in your heart. ನೀವಲ್ಲಿ ಕುತ್ಕೊಂಡು ನಿಮ್ಮ ಒಂದು ಹೃದಯದಲ್ಲಿ ನೋವುಗಳನ್ನ ಬಿತ್ತುತ್ತಾ ಇದ್ರೆ What are you going to live tomorrow? ನೀವು ನಾಳೆ ಏನನ್ನ ಕೊಯ್ತೀರಾ? Suppose somebody spoke against you. ಯಾರೋ ನಿಮ್ಮ ಬಗ್ಗೆ ಮಾತನಾಡಿದ್ರು ವಿರುದ್ಧವಾಗಿ. What do you think about that person? ನೀ ಆ ವ್ಯಕ್ತಿ ಬಗ್ಗೆ ಏನು ಆಲೋಚನೆ ಮಾಡ್ತೀಯಾ? Do you forgive that person? ನೀನು ಆ ವ್ಯಕ್ತಿಯನ್ನ Do ಕ್ಷಮಿಸ್ತೀಯಾ? you love that person? ನೀನು ಆ ವ್ಯಕ್ತಿಯನ್ನ ಪ್ರೀತಿಸ್ತೀಯಾ? ಅಥವಾ Which is easy to do. ಯಾವುದು ಸುಲಭವಾಗಿರುತ್ತೆ ಮಾಡೋದು? Hate that person. ಆ ವ್ಯಕ್ತಿನ ದ್ವೇಷಿಸೋದು. It's difficult to love immediately, right? ಅದೇ ಕ್ಷಣದಲ್ಲಿ ಪ್ರೀತಿಸೋದು ತುಂಬಾ ಕಷ್ಟ ಅಲ್ವಾ? But remember the promise here. ಆದ್ರೆ ವಾಗ್ದಾನಗಳನ್ನ ಜ್ಞಾಪಕ What ಮಾಡ್ಕೊಳ್ಳಿ. the man sows, ಒಬ್ಬ ಮನುಷ್ಯನ ಏನನ್ನ ಬಿತ್ತುತ್ತಾನೋ you will reap. ಅದನ್ನೇ ಆತನು ಕೊಯ್ತಾನೆ. It will come back. ಆತರ ವಾಪಸ್ ಬರ್ತೇ ಬರುತ್ತೆ. There's so many stories to tell you. Two ಎಷ್ಟೊಂದು stories. ಕಥೆಗಳಿದೆ, ಸತ್ಯಕಥೆಗಳನ್ನ ಹೇಳುತ್ತಕ್ಕೆ. To teach you, ನಿಮ್ಗೆ ಕಲಿಸ್ಕೊಡ್ಲಿಕ್ಕೆ don't sow wrong things. ತಪ್ಪಾದ ಸಂಗತಿಗಳನ್ನ ನಿಮ್ಮ ಜೀವಿತದಲ್ಲಿ ಬಿತ್ತಲಿಕ್ಕೆ ಹೋಗಬೇಡಿ. Now somebody, sometimes I once were in a city. ನಾನೊಂದು I ಪಟ್ಟಣದಲ್ಲಿ was with a brother named Roddy. ಅವ ಬ್ರದರ್ ಇದ್ರು ರಾಡಿ ಅಂತ. He just got up on the bike, his leg touched one lady. ಒಂದು ಬೈಕಿಂದ ಇಳಿಬೇಕಾದ್ರೆ ಒಂದು ಆ ಕಾರ್ ಏನಾಯ್ತು ಮುಟ್ಬಿಟ್ಟು ಒಂದು ಸ್ತ್ರೀಗೆ ಸ್ವಲ್ಪ ಮುಟ್ಬಿಟ್ಟು. And it was raining also. ಅದು ಮಳೆ ಬೇರೆ ಬರ್ತಿತ್ತು ಅವತ್ತಿನ ದಿನ. And he immediately said sorry. ಅವರು ಅದೇ ಕ್ಷಣದಲ್ಲಿ ಕ್ಷಮಿಸಿ ಅಂತ ಕೇಳಿದ್ರು. She looked at him and was so angry.
ಆಕೆ ಅವನ ಎಡೆಗೆ ಹೆಂಗ್ ನೋಡಿದ್ರು ಅಂದ್ರೆ ಕೋಪದಿಂದ ನೋಡು. By her attire, you can understand she was a street prostitute. ಆ ಒಂದು ಆಕೆಯ ಧರಿಸಿದಂತ ಒಂದು ಭೂಷಣದಿಂದ ಗೊತ್ತಾಗ್ತಿತ್ತು ಆಕೆ ರಸ್ತೆಯಲ್ಲಿರುವಂತ ಒಬ್ಬ ವೇಶ್ಯೆ ಅಂತ. She hates men. ಆ ಪುರುಷರನ್ನ ದ್ವೇಷಿಸ್ತಾಳೆ. It's grown in her. ಆ ಹೃದಯದಲ್ಲಿ ಅದು ಬೆಳೆಸ್ಕೊಂಡು ಬಂದಿದ್ದಾಳೆ. Can't forgive. ಕ್ಷಮಿಸಕ್ಕಾಗಲ್ಲ. Is there anybody sitting here like that? ಯಾರಾದ್ರೂ ಆ ರೀತಿಯಾಗಿದ್ದಾರಾ ಈ ಕೂತ್ಕೊಂಡಿರುವವರಲ್ಲಿ? Don't talk to somebody. ಇನ್ನೊಬ್ಬರ ಜೊತೆ ನಾನು ಮಾತನಾಡಲ್ಲ ಅಂತ ಹೇಳುವವರು? Very sorry for you. ಕ್ಷಮಿಸಿದ್ದಕ್ಕೆ ಹೇಳ್ತೇನೆ. You are going to reap that same fruit in your life. ಯಾಕಂದ್ರೆ ನೀವು ಕೂಡ ಅದೇ ಪ್ರತಿಫಲವನ್ನ ಕೂಡ ಕೊಯ್ಲಿಕ್ಕಿದ್ದೀರಾ. I go and talk to people who hurt me. ಯಾರು ನನಗೆ ನೋವು ಮಾಡ್ತಾರೋ ಆ ಜನರ ಜೊತೆ ಹೋಗಿ ನಾನು ಮಾತನಾಡಿ Because my hurt tells, ಯಾಕಂದ್ರೆ ನನ್ನಲ್ಲಿರುವಂತ ನೋವು ಏನ್ ಹೇಳುತ್ತೆ ಅಂದ್ರೆ don't speak to that person. ಆ ವ್ಯಕ್ತಿ ಜೊತೆ ಹೋಗಿ Don't wish ಮಾತನಾಡಬೇಡ. that person. ಆ ವ್ಯಕ್ತಿಗೆ ಹೋಗಿ ವಿಶ್ ಮಾಡಬೇಡ. What I did, I'm telling you to do. ನಾನು ಏನ್ ಮಾಡಿದ್ದೀನೋ ಅದನ್ನೇ ನಿಮಗೆ ಹೇಳ್ತೀನಿ ಮಾಡಿ. Turn to Philippians 2:5. ಫಿಲಿಪ್ಪಿಯವರಿಗೆ 2ನೇ ಅಧ್ಯಾಯ 5ನೇ ವಚನ ತಿಳಿಸಿ. I challenge you. ನಾನು ನಿಮಗೆ ಸವಾಲು ಹಾಕ್ತೇನೆ. Stop sowing negative things in your spirit. ನಕಾರಾತ್ಮಕವಾದ ಸಂಗತಿಗಳನ್ನು ನಿಮ್ಮ ಆತ್ಮದಲ್ಲಿ ನಿಲ್ಲಿಸಿ. ನಿಮ್ಮ ಒಂದು ಶರೀರ ಭಾವಗಳನ್ನು Because wherever you are sowing, ನೀವು ಎಲ್ಲೆಲ್ಲಿ ಬಿತ್ತಿದ್ದೀರೋ believe the word of God. ದೇವರ ವಚನವನ್ನು ನಂಬಿ. That will become strong. ಅದು ನಿಮ್ಮ ಜೀವಿತದಲ್ಲಿ ಭಾಗಗೊಳ್ಳುತ್ತೆ. That which is the flesh will become flesh. ಶರೀರ ಭಾವದ ಸಂಗತಿಗಳು ಶರೀರ ಭಾವದ ಸಂಗತಿಗಳನ್ನೇ ಹುಟ್ಟು ಹಾಕುತ್ತದೆ. You know, 17:9 of Jeremiah, what it says? 17ನೇ ಅಧ್ಯಾಯ 9ನೇ ವಚನ ಯೆರೆಮೀಯ ಏನು ಹೇಳುತ್ತೆ? Do you believe that you have that type of heart problem? ಆ ರೀತಿಯಾದ ಹೃದಯ ಸಮಸ್ಯೆ ನಿಮ್ಮಲ್ಲಿ ಇದೆ ಅಂತ ನೀವು ನಂಬ್ತೀರಾ? ಅಂತ heart problem ಇದೆಯಾ? ಹೃದಯದ ಸಮಸ್ಯೆ ಅಂತ ಇದೆ ಅಂತ ಅನ್ಕೊಂಡಿದ್ದೀರಾ? ಗೊತ್ತು. ಇದನ್ನ ಓದಿ 17:9 ಹೃದಯವು ಎಲ್ಲಕ್ಕಿಂತಲೂ ವಂಚಕ. Heart is deceitful. ನಾನು ಹೇಳ್ತಿದ್ದೀನಿ ನಮ್ಮ ಹೃದಯ ಇದೆಯಲ್ಲ ತುಂಬಾ ವಂಚಕವಾದದ್ದು. When you don't pray well, ನೀವು ಪ್ರಾರ್ಥನೆ ಚೆನ್ನಾಗಿ ಮಾಡಿಲ್ಲ ಅಂದ್ರೆ your heart will say you are okay. ನಿಮ್ಮ ಹೃದಯ ಹೇಳುತ್ತೆ ಪರವಾಗಿಲ್ಲ ಸರಿ ಇದೆ ಅಂತ. You tired, you slept. ಸುಸ್ತಾಗ್ಬಿಟ್ಟಿದೆ ಅಲ್ವಾ ಅದಕ್ಕೆ ಮಲಗ್ಬಿಟ್ಟೆ. You don't attend church on Sunday ಸಭೆಗೆ ಬರಲಿಲ್ಲ ಅಂದ್ರೆ ತಪ್ಪಿಸ್ಕೊಂಡ್ಬಿಟ್ರೆ and go for business like Prabhu does. ಯಾರ ಪ್ರಭು ಹೋಗುವಾಗ ವ್ಯಾಪಾರ ಹೋಗ್ಬಿಟ್ರೆ What is heart tells them? ನಿಮ್ಗೆ ಅವ್ರ ಹೃದಯ ಹೇಳ್ತಿರ್ತಾರೆ ಈಗ ಚಾನ್ಸ್ ಬಿಟ್ರೆ ಇದೇನಾದ್ರು ಅವಕಾಶ ಬಿಟ್ಬಿಟ್ರೆ ನೆಕ್ಸ್ಟ್ ಟೈಮ್ ಎಲ್ಲಿ ಸಿಗ್ತಾರೆ? ಮುಂದಿನ ಬಾರಿ ಸಿಗಲ್ಲ. So he sold. ಅವ್ರು ಬಿತ್ತಿದ್ರು. What happened? ಏನಾಯ್ತು? Tomorrow another chance will come. ನಾಳೆ ಇನ್ನೊಂದು ಅವಕಾಶ This ಸಿಗುತ್ತೆ. time it was 50,000. ಈ ಸಲ 50,000 ರೂಪಾಯಿ Next time ಅವಕಾಶ. it was 1 ಕೋಟಿ. ಮುಂದಿನ ಸಲ 1 ಕೋಟಿ ಅವಕಾಶ ಸಿಗುತ್ತೆ. But if he took a stand against 50,000, ಆದ್ರೆ 50,000 ಅವಕಾಶ ಬಂದಾಗಲೇ ನಿಲುವನ್ನು ತೆಗೆದುಕೊಂಡ್ರೆ even 1 ಕೋಟಿ comes, he will take a stand. 1 ಕೋಟಿ ಬಂದ್ರು ಕೂಡ ನಾನು ನಿಲುವನ್ನು Sunday, ಬದಲಾಯಿಸಲ್ಲ. the saint must be in the church. ಭಾನುವಾರ ಸಂತರು ಸಭೆಯಲ್ಲಿ ಇರಬೇಕು ದೇವರ ಆಲಯದಲ್ಲಿ. If you are missing church and coming once in 2 Sundays, once in 3 Sundays, I am very sorry for your spiritual growth. 4 ವಾರಗಳಲ್ಲಿ 2 ವಾರ ಬರುವುದು 3 ವಾರ ಬರುವುದು ಆ ರೀತಿಯಾಗಿ ತಪ್ಪಿಸಿಕೊಳ್ತಾ ಇದ್ರೆ ನಿಮ್ಮ ಆತ್ಮಿಕವಾದ ಬೆಳವಣಿಗೆ ಕುರಿತಾಗಿ ನಾನು ದುಃಖ ಪಡ್ತೇನೆ. Because if you want to grow, ನೀವು ಬೆಳಿಬೇಕು ಅಂತ ಇಷ್ಟಪಟ್ರೆ you must sow regularly. ನೀವು ನಿರಂತರವಾಗಿ Show me a believer. ನನಗೆ ವಿಶ್ವಾಸಿ ತೋರಿಸಿ. Regularly read the word. ನಿರಂತರವಾಗಿ ಓದುವಂತವರು. Not one day missed. ಒಂದು ದಿನವನ್ನು ತಪ್ಪಿಸಿಕೊಂಡಿರುವ Regular prayer time. ಒಂದು ನಿರಂತರವಾಗಿ ಪ್ರಾರ್ಥನೆ ಜೀವಿತವನ್ನು ನಡೆಸುವ Within 1 year, ಒಂದೇ ವರ್ಷದಲ್ಲಿ he will be a leader in the church. ಆತನ ಸಭೆಯಲ್ಲಿ ನಾಯಕನಾಗಿರ್ತಾನೆ. Do it regularly. ನೀವು ಸತತವಾಗಿ ಮಾಡಿ ನೋಡಿ. Love the Lord. ಕರ್ತನನ್ನು ಪ್ರೀತಿಸಿ. Say, Lord, I want to be your servant. ಹೇಳಿ ಕರ್ತನೇ ನಾನು ನಿನ್ನ ಕೆಲಸಗಾರನಾಗಬೇಕು. You ask me to crawl under the chair, I will crawl. ಅವನು ಚೇರಡಿಯಲ್ಲಿ ಹಾಗೆ ತೆಗೆದುಕೊಂಡು ಬರಬೇಕು ಅಂದ್ರೆ ನಾನು ಮಾಡ್ತೀನಿ ಅಂತ. I want to serve you. ನಾನು ನಿಮಗೆ ಸೇವೆ I ಮಾಡ್ತೀನಿ. want to serve you. ನಾನು ನಿಮಗೆ ಸೇವೆ I ಮಾಡ್ತೀನಿ. did just that. ಅದನ್ನ ಅಷ್ಟೇ ಮಾಡಿ ನಾನು. And thus I teach people to do the same thing. ಅದನ್ನೇ ನಾನು ಕಲಿಸ್ಕೊಡ್ತೀನಿ ಜನರಿಗೆ I ಮಾಡಿ ಅಂತ. don't promote anybody. ನಾನು ಯಾರನ್ನು ಕೂಡ ಬಡ್ತಿಯಾಗಿ ಮೇಲೆ ಎತ್ತುತ್ತಿಲ್ಲ. I want to challenge you. ನಾನು ನಿಮಗೆ ಸವಾಲನ್ನು What you ಬಯಸ್ತೇನೆ. sow, ನೀವು ಏನನ್ನ ಬಿತ್ತುತ್ತೀರೋ you will reap. ನೀವು ಅದನ್ನ ಕೊಯ್ತೀರಾ. You say, ಆ ಮನೆಗೆ ಹೋಗ್ಬೇಡ, ಸರಿ ಇಲ್ಲ. You are sowing what is sowing. ನೀವು ಏನನ್ನ ಬಿತ್ತಿದಾಗ ನಿಮ್ಮ ಮಾತುದಲ್ಲಿ ಆ ಮನೆಗೆ ಹೋಗ್ಬೇಡ, ಸರಿ ಆ ಇಲ್ಲ. ಮನೆಗೆ ಹೋಗ್ಬೇಡ ಸರಿ ಇಲ್ಲ. ಆ ಮನೆಗೆ ಹೋಗ್ಬೇಡ ಸರಿ ಇಲ್ಲ. ಏನಾಗುತ್ತದು? ಆ ಮನೆಗೆ ಹೋಗ್ಬೇಡ, ಸರಿ ಇಲ್ಲ. ಈಗ ಗೋಧಿ ಬಿತ್ತು, ನಾನು ರಾಗಿ ಬಂದ್ರೆ ಏನು? ಗೋಧಿ ಬಿತ್ತದ ಮೇಲೆ ರಾಗಿ ಬಂದ್ರೆ ಏನಾಗುತ್ತೆ? ಅಲ್ಲಿ ಒಂದು ನನ್ನ ಸಂಗತಿ ಹೇಳ್ತೇನೆ. miracle. ಅದ್ಭುತ. You sow ragi. ಈ ರಾಗಿಯನ್ನ ಬಿತ್ತಿ Tomorrow what will come out? ನಾಳೆ ಏನಾಗುತ್ತೆ? ಗೋಧಿ. ಗೋಧಿ ಬಂತು. Will it come out? ಬರುತ್ತಾ? You sow mango tree. ಸರಿ ಮಾವಿನ ಹಣ್ಣಿನ ಮರ ಅದ್ ಮಾಡಿದ್ರೆ Water ಬೀಜ it ಬಿಟ್ಟರೆ nicely. ಅದಕ್ಕೆ ನೀರ್ ಹಾಕಿದ್ರೆ Put nice ಗೊಬ್ಬರ. ಒಳ್ಳೆಯ ಗೊಬ್ಬರ ಹಾಕಿ You will get ಹುಣಸೆ ಹಣ್ಣು ಮರ. ಹುಣಸೆ ಹಣ್ಣು ಮರ ಬಂದಿದ್ರೆ ಸಿಗ್ತದ? ಸಿಗುತ್ತಾ ಆ ಥರ? 100%. ಇಲ್ಲ 100% ಇಲ್ಲ ಅಲ್ಲ.
You understand? ಅರ್ಥ ಆಗ್ತಾ ಇದೆಯಾ? What you sow, ನೀವೇನ್ ಬಿತ್ತಿರೋ please understand. ದಯವಿಟ್ಟು ಅರ್ಥ If ಮಾಡ್ಕೊಳ್ಳಿ. morning you get up and sow in tears, ಮುಂಜಾನೆ ಎದ್ದು ನೀವು ಕಣ್ಣೀರಿನಲ್ಲಿ ಬಿತ್ತುವುದಾದ್ರೆ do you know something? ನಿಮ್ಗೆ ಗೊತ್ತಿದ್ಯಾ? When you are sowing, ನೀವು ಬಿತ್ತುವಾಗ it doesn't happen immediately. ಅದೇ ಕ್ಷಣದಲ್ಲಿ ಆಗುವಂತ ಕಾರ್ಯವಲ್ಲ. Yes or no? ಹೌದಲ್ವಾ? Sowing starts with one seed. ಬಿತ್ತುವಿಕೆ ಪ್ರಾರಂಭ ಆಗೋದು ಒಂದು ಬೀಜದಿಂದ. You see, what you are sowing, ನೀವೇನ್ ಬಿತ್ತುತ್ತಾ it is ಇದ್ದೀರೋ from God, sow it. ಅದು ದೇವರಿಂದ ಬಂದಿದ್ರೆ ಅದು ಬಿತ್ತಿ. I challenge you. ನಾನು ಸವಾಲಾಗ್ತೀನಿ. If God has not called you in this church, ಸಭೆಯಲ್ಲಿ ದೇವರು ನಿಮ್ಮನ್ನ ಇಲ್ಲಿಗೆ ಕರೆದಿಲ್ಲ ಅಂತ ಅಂದ್ರೆ don't come back next ವಾಪಸ್ time. ಬರಬೇಡಿ ಮುಂದಿನ If ಭಾನುವಾರ. God has called you here, ದೇವರು ನಿಮ್ಮನ್ನ ಇಲ್ಲಿ ಕರೆದಿದ್ರೆ then do your best here. ಅದನ್ನ ನೀವು ಉತ್ತಮವಾದನ್ನೇ ಮಾಡಿ. God will lift you up and do much more work through you. ದೇವರು ನಿಮ್ಮನ್ನ ಮೇಲೆ ಎತ್ತುತ್ತಾನೆ, ಇನ್ನೂ ಹೆಚ್ಚಿನ ಕಾರ್ಯಗಳನ್ನ ನಿಮ್ಮ ಮೂಲಕವಾಗಿ ಮಾಡ್ತಾನೆ. What's our mistake? ತಪ್ಪೇನ್ ಗೊತ್ತಾ? We think ನಾವು ಅನ್ಕೋತೀವಿ that we can do what we want ನಮ್ಗೆ ಇಷ್ಟ ಬಂದು ನಾವು ಮಾಡ್ಬೋದು, and it is okay. ಪರವಾಗಿಲ್ಲ. No, my dear friends. ಇಲ್ಲ ನನ್ನ ಪ್ರಿಯ ಸ್ನೇಹಿತರೆ, What we sow, ನಾವೇನ್ ಬಿತ್ತುತ್ತೀವೋ we will reap. ನಾವು ಅದನ್ನ I want ಕೊಯ್ತೀವಿ. to ask you, sisters, girls in the house. ನೀವು ಮನೆಯಲ್ಲಿರುವಂತ ಯುವತಿಯರಿಗೆ ಹೇಳ್ತೀನಿ, If you are in your house, ನಿಮ್ಮ ಮನೆಯಲ್ಲಿ ಬಿದ್ದು you are rude to your parents. ನಿಮ್ಮ ಪೋಷಕರಿಗೆ ಒಂದು ಕಠಿಣವಾಗಿ ಮಾತನಾಡ್ತಿದ್ರೆ Write this down. ಇದನ್ನ ಬರ್ತಿ I'm ಮಾಡ್ಬಿಡಿ. just saying like that. You will be rude to your husband when you get married. You will be rude to his mother when you get married. Write it down. If it doesn't happen, come and tell me I was wrong. ಯುವತಿಯರಾಗಿ ನಿಮ್ಮ ಒಂದು ಪೋಷಕರಿಗೆ ಕಠಿಣವಾಗಿ ನಡ್ಕೊಳ್ಳುವವರು ನೀವು ಇದನ್ನು ಬರ್ದಿಟ್ಕೊಳ್ಬಹುದು. ಮುಂದಿನ ದಿವಸಗಳಲ್ಲಿ ನೀವು ಮದುವೆ ಆದ್ಮೇಲೆ ನಿಮ್ಮ ಗಂಡನಿಗೂ ಕೂಡ ಕಠಿಣವಾಗಿ ನಡ್ಕೊಳ್ತೀರಾ, ನಿನ್ನ ಗಂಡನ ತಾಯಿಯೊಂದಿಗೂ ಕೂಡ ಕಠಿಣವಾಗಿ ನಡ್ಕೊಳ್ತೀರಾ. Be like a small Jesus in your house. ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕ ಯೇಸುವಿನಾಗಿರಿ. Grow those habits in your life. ಆ ಅಭ್ಯಾಸ ಮಾಡ್ಕೊಳ್ಳಿ. ಅದನ್ನೆಲ್ಲ ಒಂದು So what you sow, ನೀವೇನು ಬಿತ್ತಿದಿರೋ that's what you reap. ಅದನ್ನೇ ನೀವು ಕೊಯ್ಯೋದು. I tell you, if your heart is pure, ನಿಮ್ಮ ಒಂದು ಹೃದಯವು ಶುದ್ಧವಾಗಿದ್ರೆ everything is pure. ಎಲ್ಲವೂ ಕೂಡ ಶುದ್ಧವಾಗಿರುತ್ತೆ. When your heart is pure, ನಿಮ್ಮ ಹೃದಯವು ಶುದ್ಧವಾಗಿರುವಾಗ you will be, God will be so pleased with you. ದೇವರು ನಿಮ್ಮನ್ನು ನೋಡಿ ಹೆಚ್ಚಾಗಿ ಮೆಚ್ಚುವವನಾಗ್ತಾನೆ. God has trusted you, ದೇವರು ನಿಮ್ಮಲ್ಲಿ ಭರವಸೆ ಇಟ್ಟಿದ್ದಾನೆ. maybe with money. ಹಣದ ವಿಷಯವಾಗಿ ಭರವಸೆ He ಇಟ್ಟಿರಬಹುದು. has trusted you with sisters or brothers. ಅದು ಸಹೋದರಿಯರ ಕುರಿತಾಗಿ, ಸಹೋದರರ ಕುರಿತಾಗಿ ನಿಮ್ಮ ಮೇಲೆ ಭರವಸೆ But ಇಟ್ಟಿರಬಹುದು. what you are doing, ಆದ್ರೆ ನೀವೇನ್ ಮಾಡ್ತಿದ್ದೀರಾ? you are faithful. ನೀವು You ನಂಬಿಕಸ್ಥರಾಗಿದ್ದೀರಾ. are sowing ನೀವು ಬಿತ್ತುತ್ತಾ ಇದ್ದೀರಾ. faithfulness. ನಂಬಿಕಸ್ತಿಕೆಯನ್ನ. Hallelujah. Hallelujah. If your wife says ನಿಮ್ಮ ಹೆಂಡತಿ ಹೇಳಿದ್ರೆ anything about a phone call, ಆ ಫೋನ್ ಕಾಲ್ ಬಗ್ಗೆ ಏನಾದ್ರು ಹೇಳಿದ್ರೆ sometimes some wives are very suspicious. ಕೆಲವು ಹೆಂಡತಿಯರು ಅನುಮಾನ ಪಡುವಂತವರಾಗಿದ್ದಾರೆ. ಯಾಕೆ? Because their father was a womanizer. ಯಾಕಂದ್ರೆ ಆ ಸ್ತ್ರೀಯ ತಂದೆ ಏನಿರ್ತಾರೆ ಅವರು ಕೂಡ ಹೆಂಗಸರ ಸಹವಾಸ ಮಾಡಿದವನಾಗಿರ್ಬೋದು. The wife also is put that way. Oh, maybe my husband is a womanizer. ಆ ಒಂದು ಹೆಂಡತಿ ತನ್ನ ಮನಸ್ಸಲ್ಲಿ ಅನುಮಾನಗಳನ್ನ ಇಟ್ಕೊಳ್ತಾರೆ, ನನ್ನ ಗಂಡನು ಕೂಡ ಹಾಗೆ ಹೆಂಗಸರ ಬಗ್ಗೆ ಆಲೋಚನೆ ಮಾಡುವನಾಗಿರ್ಬೋದೇನೋ ಅಂತ. So sisters, if you don't have proof that your husband is a womanizer, ಸಹೋದರಿಯರೇ, ನಿಮ್ಮ ಯಜಮಾನರು ಆ ರೀತಿ ಹೆಂಗಸರ ಸಹವಾಸ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಸಾಬೀತುಪಡಿಸುವಿಕೆಗೆ ಏನು ಇಲ್ಲ ಅಂದ್ರೆ don't accuse him. ದಯವಿಟ್ಟು ದೋಷಾರೋಪಣೆ You ಮಾಡಿ. know what will happen finally? ಏನಾಗುತ್ತೆ ಗೊತ್ತಾ ಕಡೆಗಾಗಿ? If he is not strong, ಅವರು ಬಲವಾಗಿಲ್ಲ ಅಂದ್ರೆ you're saying that. ನೀನ್ ಅದ್ ಹೇಳ್ತಿದ್ಯಾ? ಮಾಡು ತೋರಿಸ್ತಾನೆ. ಹೆಂಡತಿ ಹೇಳಿದ್ರೆ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾರೆ. Many husbands have gone astray because the wife doubted them. ಎಷ್ಟೊಂದು ಗಂಡಂದಿರು ದೂರ ಹೋಗಿದ್ದಾರೆ, ಯಾಕಂದ್ರೆ ಅವರ ಹೆಂಡತಿಯರು ಏನ್ ಮಾಡ್ತಾರೆ, ಅನುಮಾನ Many ಪಟ್ಟಿದ್ದಾರೆ. women have gone astray because their husbands doubt them. ಎಷ್ಟೊಂದು ಸ್ತ್ರೀಯರು ಕೂಡ ಎಷ್ಟೊಂದು ತಪ್ಪಲಾಗಿ ಹೋಗಿದ್ದಾರೆ, ಯಾಕಂದ್ರೆ ಅವರ ಗಂಡಂದಿರು ಅವರ ಮೇಲೆ ಅನುಮಾನ ಪಟ್ಟಿದ್ದಾರೆ. So sometimes wives are foolish to do that. ಕೆಲವು ಬಾರಿ ಹೆಂಡತಿಯನ್ನವರು ತುಂಬಾ ಮೂರ್ಖರಾಗಿರ್ತಾರೆ, ಅದನ್ನ ಮಾಡಬಾರ್ದು. What it says, they that sow, ಇಲ್ಲಿ ವಚನ ಏನ್ ಹೇಳ್ತದೆ, ಯಾರು ಬಿತ್ತುತ್ತಾರೋ mark. ಮಾರ್ಕಸ್ ಬರೆದ ಸುವಾರ್ತೆ See the 26th verse. 26ನೇ ವಚನ, ನಾವು ನೋಡೋಣ 4ನೇ ಅಧ್ಯಾಯ 26ನೇ ವಚನ. Sow in the spirit. ಆತ್ಮದಲ್ಲಿ ಬಿತ್ತು. If you somebody has hurt you, ಯಾರಾದ್ರೂ ನಿಮ್ಗೆ ನೋವುಂಟು ಮಾಡಿದ್ರೆ you hurt them back. ನೀವು ವಾಪಸ್ ಅದೇ ನೋವನ್ನ ಕೊಟ್ರೆ The ಬೀಜ ಒಳಗೆ ಬಂದಿದೆ. ಆ ಬೀಜ ಒಳಗಡೆ ಬಂದಿದೆ ಅಂತ ಅರ್ಥ. Sadly to see ದುಃಖಕರವಾಗಿ ನಾವು such ನೋಡ್ತೇವೆ, beautiful people ಅಷ್ಟು ಸುಂದರವಾದ ಜನರು like hurts, ನೋವುಗಳಿಂದ ಬೇಜಾರಾಗಿ ಕೂತಿರ್ತಾರೆ. especially youth in the schools. ವಿಶೇಷವಾಗಿ ಯವನಸ್ಥರ ಸ್ಕೂಲ್ಗಳಲ್ಲಿ People, you do not know the demonic forces. ನಿಮ್ಗೆ ಗೊತ್ತಿಲ್ಲ ದುರಾತ್ಮೆಗಳ ಸೇನೆಗಳು. They will target you. ಅವರು ನಿಮ್ಮನ್ನ ಗುರಿ They ಮಾಡ್ತಾರೆ. make fun of your hair. ನಿಮ್ಮ ಕೂದಲ ಬಗ್ಗೆ ಹಾಸ್ಯ They ಮಾಡುವಂತೆ, make fun of how you speak. ಯಾವ ರೀತಿ ಮಾತಾಡ್ತೀಯ ಅದ್ರ ಬಗ್ಗೆ ಹಾಸ್ಯ ಮಾಡ್ತಾರೆ, ಹೇಗ್ ನಡೀತೀಯ Just ಹಾಸ್ಯ hurt ಮಾಡ್ತಾರೆ. you, cut you down. ನಿಮ್ಮನ್ನ ಮಾತಿನಿಂದ ತುಂಡಾಗಿ ಮಾಡ್ತಾರೆ, Even in front of people. ಜನರ ಮುಂದಿನಿಂದ ಹೀಯಾಳಿಸ್ತಾರೆ. One day, ಒಂದಿನ we were searching for one boy in Floyd in Bangalore.
ಫ್ಲಾಯ್ಡ್ ಅಂತ ಒಬ್ಬ ವ್ಯಕ್ತಿ ಇದ್ರು ಬ್ಯಾಂಗ್ಳೂರಿನಲ್ಲಿ. ಅವರು ಹುಡುಕ್ತಾ ಇದ್ವಿ, He was not even found. ಅವರು ಕಾಣಿಸ್ತಿಲ್ಲ. 4 days later we found him in the well, 40 feet deep. 4 ದಿವಸಗಳಾದ್ಮೇಲೆ 40 ಅಡಿ ಆಳವಿರುವಂತಹ ಒಂದು ಬಾವಿಯಲ್ಲಿ ಅವರ ಶವ ಸಿಕ್ತು. Why? ಯಾಕೆ? When he was dancing, ಯಾಕಂದ್ರೆ ಅವರು ಡ್ಯಾನ್ಸ್ somebody ಮಾಡ್ಬೇಕಾದ್ರೆ made fun of him dancing. ಯಾರೋ ಒಬ್ರು ಅವರ ಡ್ಯಾನ್ಸ್ ನ ನೋಡಿ ಹಾಸ್ಯ ಮಾಡಿದ್ರು. Could not take it. ಅದನ್ನ ತಗೊಳ್ಳಿಕ್ಕೆ ಆಗಲಿಲ್ಲ How the ಅವರಿಗೆ. devil won the victory. ಅಲ್ಲಿ ಸೈತಾನ ಜಯ ಹೊಂದಿದ. You see. ನೀವು ನೋಡಿ 17:20 Luke says, 17ನೇ ಅಧ್ಯಾಯ 20ನೇ spiritual ವಚನ, growth in the kingdom does not come by observing. ಆತ್ಮಿಕವಾದ ಒಂದು ಬೆಳವಣಿಗೆ ದೇವರ ರಾಜ್ಯದಲ್ಲಿ ಸುಮ್ಮನೆ ಕುತ್ಕೊಂಡು ನೋಡೋದ್ರಿಂದ ಬರಲ್ಲ. So you may think, ನೀವು ಅನ್ಕೊಳ್ಬಹುದು, I am praying, nothing is happening. ನಾನು ಪ್ರಾರ್ಥಿಸ್ತಾ ಇದ್ದೀನಿ ಏನು ಆಗ್ತಿಲ್ಲ. No. ಇಲ್ಲ, As you are sowing in prayer, ನೀವು ಆತ್ಮದಲ್ಲಿ ನೀವು ಬಿತ್ತುವಾಗ ಪ್ರಾರ್ಥನೆ ಬಿತ್ತುವಾಗ anointing is coming down. ಅಭಿಷೇಕವು ಬರ್ತಾ ಇದೆ. Anointing is coming down. ಅಭಿಷೇಕವು ಬರ್ತಾ ಇದೆ. Don't think by waiting in the presence of God every day is a waste. ನೀವು ಅನ್ಕೊಂಡ್ಬಿಡಿ ಪ್ರತಿನಿತ್ಯ ದೇವರ ಬಳಿ ಕಾಯ್ಕೊಂಡಿರುವುದು ಅದು ವ್ಯರ್ಥದ ಸಮಯ ಅಂತ. Anointing is coming down. ಅದೇ ಅಭಿಷೇಕ ಕೆಳಗೆ Isaiah ಬರ್ತಾ ಇದೆ. 14, 29, 30, 31. ಯೆಶಾಯ 40ನೇ ಅಧ್ಯಾಯ 29, 30, 31. They that wait upon the Lord. ಯಾರು ಕರ್ತನಲ್ಲಿ ಕಾಯ್ಕೊಂಡಿರ್ತಾರೋ. 31ನೇ ವಚನವು ಕೂಡ ಹೇಳ್ತದೆ, ತಮ್ಮ ಬಲವನ್ನು ಇಮ್ಮಡಿ ಮಾಡಿಕೊಳ್ತಾರೆ. They shall become strong. ಅವರು ಬಲವುಷ್ಟರಾಗಿರ್ತಾರೆ. Like eagles. ಒಂದು ಹದ್ದುಗಳಂತೆ. You know, eagle when it is wings are all gone old. ಆ ಹದ್ದುಗಳು ಏನಂತಂದ್ರೆ ಅವರ ಒಂದು ರೆಕ್ಕೆಗಳೆಲ್ಲವೂ ಕೂಡ ವಯಸ್ಸಾದಾಗ ಏನ್ ಮಾಡ್ತಾರಂದ್ರೆ Sit in some high place. ತುಂಬಾ ಉನ್ನತವಾದ ಸ್ಥಳದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಅದು ತಿನ್ನೋದಿಲ್ಲ ಊಟ. And it will pluck out all its feathers. ತನ್ನಲ್ಲಿ ಇರುವಂತಹ ಎಲ್ಲ ಒಂದು ಪುಕ್ಕಗಳನ್ನ ಕಿತ್ಕೊಳ್ಳುತ್ತೆ. It will look like tandoori chicken. ಆದ್ರೆ ತಂದೂರಿ ಚಿಕನ್ ತರ ಕಾಣಿಸುತ್ತೆ ಸ್ವಲ್ಪ And ಸಮಯ. it will stay like that. ಹಂಗೆ ಇರುತ್ತೆ. His beak will close. ಅದರ ಒಂದು ಕೊಕ್ಕೆ ಇರ್ತಲ್ಲ, ಅದು ಹಂಗೆ ಮುಚ್ಚಿರುತ್ತೆ. ಅದು ನೋಡ್ಬೋದು ಈಗ. It will see. ಅದು Unknown. ಅನ್ಕೊಂಡ್ಬಿಟ್ಟಿರ್ತದೆ. And there is certain time. ಸ್ವಲ್ಪ ಸಮಯದವರೆಗೆ, And after some time, ಸ್ವಲ್ಪ ಸಮಯ ಆದ್ಮೇಲೆ new feathers is growing. ಹೊಸ ರೆಕ್ಕೆಗಳು ಬೆಳಲಿಕ್ಕೆ As you ಶುರುವಾಗುತ್ತೆ. are waiting on God every ನೀವು day, ಕರ್ತನಲ್ಲಿ ಆ ರೀತಿಯಾಗಿ ಕಾಯ್ಕೊಂಡಿರುವಾಗ you are sowing. ನೀವು ಬಿತ್ತುತ್ತಾ ಇದ್ದೀರಾ. What's happening to you? ಏನಾಗ್ತಾ ಇದೆ ನಿಮ್ಗೆ? New feathers are growing. ಹೊಸ ರೆಕ್ಕೆಗಳು ಸೃಷ್ಟಿಯಾಗ್ತಾ ಇದೆ. ನೀವು ಅದನ್ನ ಪ್ರಯತ್ನ ಮಾಡಿ ನೋಡಿ. Do it every day. You wait upon God. ಪ್ರತಿನಿತ್ಯ ಮಾಡಿ ಕರ್ತನಲ್ಲಿ ಕಾಯ್ಕೊಂಡಿದ್ದು ನೋಡಿ. Don't miss one day. ಒಂದು ದಿನ ತಪ್ಪಿಸಿಕೊಳ್ಬೇಡಿ. Do it diligently. ನೀವು ಸತತವಾಗಿ ಯಥಾರ್ಥತೆಯಿಂದ Hebrews ಮಾಡಿ. 11:6. See that? ಇಬ್ರಿದವರಿಗೆ 11ನೇ ಅಧ್ಯಾಯ 6ನೇ ವಚನ ನೋಡಿ. What you are doing? ನೀವೇನ್ ಮಾಡ್ತಿದ್ದೀರಾ? You are sowing. ನೀವು ಬಿತ್ತುತ್ತಾ You are ಇದ್ದೀರಾ. sowing. ಬಿತ್ತುತ್ತಾ ಇದ್ದೀರಾ. Every day reading the Bible. ಪ್ರತಿನಿತ್ಯ ದೇವರ ವಚನವನ್ನು Every day ಓದೋದು. you are praying. ಪ್ರತಿನಿತ್ಯ ಪ್ರಾರ್ಥನೆ You are ಮಾಡೋದು. sowing. ನೀವು ಬಿತ್ತುತ್ತಾ You are ಇದ್ದೀರಾ. memorizing the Bible. ನೀವು ಸತ್ಯವೇದವನ್ನು ಬೈಬಲ್ ಓದ್ತಿದ್ದೀರಾ. ನೀವು ಸತ್ಯವೇದವನ್ನು ಧ್ಯಾನಿಸುತ್ತಿದ್ದೀರಾ. You are sowing. ನೀವು ಬಿತ್ತುತ್ತಾ ಇದ್ದೀರಾ. You will see. ನೀವು ನೋಡ್ತೀರಾ. You will see. ನೀವು ನೋಡ್ತೀರಾ. New strength coming. ಹೊಸ ಬಲ ನಿಮ್ಮೊಳಗೆ ಬರುವುದಿಲ್ಲ. Other believers may faint. ಬೇರೆ ವಿಶ್ವಾಸಿಗಳು ಸುಸ್ತಾಗಿ ಬಿಟ್ಕೊಳ್ಳುವುದು. Why? ಯಾಕೆ? They never waited every day on God. ಯಾಕಂದ್ರೆ ಪ್ರತಿನಿತ್ಯ ಅವರು ಆ ರೀತಿಗೆ ಕಾಯ್ಲಿಲ್ಲ ಕರ್ತನಲ್ಲಿ. Amen. ಆಮೆನ್. When sickness knocks their door, ಕಾಯಿಲೆಯು ನಿಮ್ಮ ಬಾಗಿಲನ್ನು ತಟ್ಟುವಾಗ you know why. ನಿಮ್ಗೆ ಗೊತ್ತಿರುತ್ತೆ You say, ಯಾಕೆ Lord, ಅಂತ. I did this, I did that. ಕರ್ತನೆ ನಾನು ಅದನ್ನ ಮಾಡಿದ್ದೀನಿ, ಇದನ್ನ ಮಾಡಿದ್ದೀನಿ, ಇದನ್ನ ಕ್ಷಮಿಸ್ಬಿಡು. You don't understand, you ask forgiveness. ಅರ್ಥ ಆಗಿಲ್ಲ ಅಂತಂದ್ರೆ ಹೋಗಿ ಕ್ಷಮೆ ಕೇಳಿ. And quote the scripture. ದೇವರ ವಚನವನ್ನ ಹೇಳಿ. By his stripes, ಆತನ ಬಾಸುಂಡೆಯಿಂದ, by his stripes, ಆತನ ಬಾಸುಂಡೆಯಿಂದ, by his stripes, ಆತನ ಬಾಸುಂಡೆಯಿಂದ I am healed. ನಾನು ಗುಣ ಹೊಂದಿದ್ದೇನೆ. Don't let any man say otherwise to you. ಯಾವ ಮನುಷ್ಯನು ಅದನ್ನು ಬಿಟ್ಟು ಬೇರೆ ಹೇಳೋದಕ್ಕೆ ಬಿಡ್ಲೇಬೇಕು. Don't say, some great preacher say, no, that does not mean that, it does mean this. ಒಬ್ಬ ದೊಡ್ಡ ದೇವಸೇವಕಗಳೇ ಹೇಳ್ಬಹುದು ಅದರ ಅರ್ಥ ಆಗಲ್ಲ ಈಗಲ್ಲ ಅಂತ. I heard many great men of God who say, this is for healing. ಎಷ್ಟೋ ದೇವರ ಸೇವಕರು ಶ್ರೇಷ್ಠರಾದವರು ಹೇಳಿದಾಗ ಕೇಳಿದ್ದೇನೆ, ಈ ವಚನವು ಸ್ವಸ್ಥತೆಗಾಗಿದೆ. ನೀವು ಅದನ್ನ ಬಿತ್ತೋದಕ್ಕೆ ಪ್ರಾರಂಭಿಸಿ. ಬಿತ್ತುತ್ತಾ ಇದ್ದೀರಿ. What is going to grow? ಅಲ್ಲಿ ಏನ್ ಬೆಳೆಯುತ್ತೆ? What the scripture says. ದೇವರ ವಚನ ಏನ್ ಹೇಳ್ತದೆ? 17:20 what it says. 15ನೇ ಅಧ್ಯಾಯ 20ನೇ ವಚನ ಏನ್ The ಹೇಳ್ತದೆ? kingdom of God comes not by observation. ದೇವರ ಒಂದು ರಾಜ್ಯವು ಬರೀ ಸುಮ್ಮನೆ ಗಮನ ಹರಿಸೋದ್ರಿಂದ ಬರುವುದಿಲ್ಲ. Okay? So, how you grow spiritually? ಹೇಗೆ ಆತ್ಮಿಕವಾಗಿ ಬೆಳೆಸ್ತೀರಾ? You just don't bother about that. ನೀವು ಅದ್ರ ಬಗ್ಗೆ ಆಲೋಚನೆ ಮಾಡಬೇಡಿ. Clarin every day morning she gets up whatever time and she says, this time I'm giving to Jesus. And she sows Hebrews 11:6 in her life. And she sows it today, she sows it tomorrow. Even though she's tired, she gets up and sows it again. She keeps on sowing in the rain, in the summer, in all this time. And suddenly, there's a crop. ನಾವು ನೋಡ್ತೇವೆ ಗ್ಲೈಡಿಂಗ್ ಕೂಡ ನಿಗದಿತ ಸಮಯದವನ್ನ ಇಟ್ಕೊಳ್ಳುವುದಾದ್ರೆ ಪ್ರತಿನಿತ್ಯ ಅಂತ ಸಮಯವನ್ನು ನಾನು ಕರ್ತನಿಗೆ ಅರ್ಪಿಸ್ತೇನೆ ಅಂತ. ಪ್ರತಿನಿತ್ಯ ಆಕೆ ಒಂದು ಆತ್ಮದಲ್ಲಿ ಬಿತ್ತುತ್ತಾ ಹೋದ್ರೆ, ಪ್ರಾರ್ಥನೆಯಲ್ಲಿ ಕಾಲ ಕಳೀತಾ ತನ್ನ ಜೀವಿತದಲ್ಲಿ ಬಿತ್ತುತ್ತಾ ಹೋದ್ರೆ, ಒಂದಲ್ಲ ಒಂದು ದಿನ ಸ್ವಲ್ಪ ಸಮಯ ಅದರಲ್ಲಿ ಪ್ರತಿಫಲ ಹೊಂದ್ಕೊಂಡೇ ಹೋಗ್ತಾರೆ. ನಮ್ಮ ಎಲ್ಲ ಯವನಸ್ಥರು The more you sow, ಎಷ್ಟು ಮಟ್ಟಿಗೆ ನೀವು ಬಿತ್ತುತ್ತೀರೋ the more real God becomes
words to you. ಅಷ್ಟರ ಮಟ್ಟಿಗೆ ದೇವರು ಜೀವಂತವಾಗಿದ್ದಾರೆ. The more you reach out to God, ಎಷ್ಟು ಮಟ್ಟಿಗೆ ದೇವರ ಬಳಿ ಸಮೀಪವಾಗ್ತಿರೋ it becomes more real. ಆಗ ಅತಿ ಹೆಚ್ಚಾಗಿ ಜೀವಂತವಾಗಿ I'm telling you, church, I enjoy my time with God. ನಾನು ಹೇಳ್ತೇನೆ ಸಭೆಯೇ, ನಾನು ದೇವರ ಜೊತೆ ಸಮಯವನ್ನು ಸಂತೋಷ ಪಡ್ತೇನೆ. I have such a conversation with God. ದೇವರ ಜೊತೆ ಅಂತ ಮಾತುಕತೆ ಸಂಭಾಷಣೆ I ಇರುತ್ತದೆ. can feel Him listening to me. ನಾನು ನೆನೆಸ್ಕೊಳ್ತೇನೆ, ನನಗೆ ಗೊತ್ತಿದೆ ದೇವರು ನನ್ನ ಸ್ವರವನ್ನು ಕೇಳಿದ್ದಾನೆ. That is not just a feeling, it is true. ಅದು ಬರೀ ಅನಿಸಿಕೆ ಮಾತ್ರ ಅಲ್ಲ, ಅದು ಸತ್ಯ. I enjoy the fellowship with God. ದೇವರ ಜೊತೆ ಇರುವಂತ ಅನ್ಯೋನ್ಯತೆಯ ಸಂತೋಷ ಪಡ್ತೀನಿ. Oh, I just love to be alone and worship and pray. ಒಟ್ಟಿಗನಾಗಿದ್ದು ಕರ್ತನ ಜೊತೆಯಲ್ಲಿ ಕಾಲ ಕಳೆಯುವುದು, ಸ್ತುತಿ ಆರಾಧನೆ ಮಾಡುವ ಸಂತೋಷಿದ್ದೇನೆ. My family knows. ನನ್ನ ಕುಟುಂಬದವರು ಗೊತ್ತಿದೆ. The thing is, how I go to spend time with God. ಹೇಗೆ ನಾನು ದೇವರ ಜೊತೆ ಕಾಲ ಕಳೀತೀನಿ? Started with 1 hour. 1 ಗಂಟೆಯಿಂದ ಪ್ರಾರಂಭಿಸಿದೆ. I tasted. ನಾನು ಅದರ ರುಚಿ ನೋಡಿದೆ. Very tasty. ತುಂಬಾ ರುಚಿಕರವಾದದ್ದು. Then I forced myself. ನನ್ನನ್ನು ಬಲವಂತಪಡಿಸಿದೆ. One day. ಒಂದಿನ. To spend the whole day with God. ಇಡೀ ದಿನ ದೇವರ ಜೊತೆ ಕಾಲ ಕಳೆಯಬೇಕು With ಅಂತ. fasting. ಒಂದು ಉಪವಾಸದ ಜೊತೆ. So 9 o'clock I got into my closet. ಬೆಳಗ್ಗೆ 9 ಗಂಟೆಗೆ ನಾನು ನನ್ನ ಒಂದು ಕೊಠಡಿಗೆ ಒಳಗಡೆ ಹೋದೆ. Prayed. ನಾನು ಪ್ರಾರ್ಥಿಸ್ತಾ ಇದ್ದೆ, ಆರಾಧನೆ ಮಾಡ್ದೆ. Sang songs to ನಾನು Him. ಹಾಡುಗಳನ್ನ ಹಾಡ್ತಿದ್ದೆ. To the time. ನಾನು ಅದಾದ್ಮೇಲೆ ಸಮಯ ನೋಡಿದೆ. Because I thought some 2 ನಾನು hours. ಅನ್ಕೊಂಡೆ ಒಂದು 2-3 ಗಂಟೆ ಆಗಿರ್ಬೇಕು. It was 9:30. ಬರೀ 9:30 ಆಗಿತ್ತು. Just try and sing. ನೀವು ಪ್ರಯತ್ನ ಮಾಡಿ ನೋಡಿ. How happy God will be. ದೇವರು ಎಷ್ಟು ಸಂತೋಷ ಪಡ್ತಾನೆ. ಅಪ್ಪ, today I come to spend 1 day. ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಒಂದು ದಿನ ಕಾಲ ಕಳೆಯಲಿಕ್ಕೆ ಬಂದಿದ್ದೀನಿ. Sleep also sleep. ಮಲಗಬೇಕು ಅಂದ್ರೆ ಅಲ್ಲೇ ಮಲಗ್ಬಿಡಿ. On the ground sleep. ಅಲ್ಲೇ ನೆಲದ ಮೇಲೆ ಮಲಗ್ಬಿಡಿ. Appa, I'm spending time with ಅಪ್ಪ ನಿಮ್ಮ ಜೊತೆ ಸಮಯ ಕಳೀತಿದ್ದೀನಿ. you. All families can eat. ಎಲ್ಲ ಜನರು ಕುಟುಂಬದವರು ಹೇಳ್ತಾರೆ, ಮುಟ್ಟಾಳ ನೀವು ಏನ್ ಮಾಡ್ತಿದ್ಯಾ? Whole day what are you doing in the ಈ room? ದಿನ ರೂಮಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? Reading the Bible. ದೇವರ ವಚನ ಓದ್ತಿದ್ದೀನಿ. Worshiping God. ಆರಾಧನೆ ಮಾಡ್ತಿದ್ದೀನಿ ಕರ್ತನನ್ನ. Just sleeping. ಅದಾದ್ಮೇಲೆ ಬರ್ತಾರೆ. Get up again. Spend time with God. ಸಮಯ ತೆಗೆದುಕೊಳ್ಳಿ, ನೀವು ಕರ್ತನಲ್ಲಿ ಸಮಯ ಕಳೀರಿ. Whole day I spent till 5 o'clock. ಇಡೀ ದಿನ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ So ಕರ್ತನ many ಜೊತೆ things ಸಮಯ change in my ಕಳೆದೆ. life. ಎಷ್ಟೊಂದು ಸಂಗತಿಗಳ ಬದಲಾವಣೆಯನ್ನು ನಾನು I ನೋಡಿದೆ. challenge you. ನಾನು ಸವಾಲಾಗ್ತೇನೆ. Don't go for the shortcut Christianity. ಕ್ರೈಸ್ತತ್ವ ಒಂದು ಶಾರ್ಟ್ ಕಟ್ ಕ್ರೈಸ್ತತ್ವದೆಡೆಗೆ ಹೋಗ್ಬೇಡಿ. Come, God will bless you. ಬನ್ನಿ, ನಾನು Just ಆಶೀರ್ವಾದ ದೇವರು ಕೊಡ್ತಾನೆ. attend the meeting, God will bless ಬರೀ you. ಕೂಟಕ್ಕೆ ಬಂದು ಭಾಗಿಯಾಗಿ ಹೊರಟೋಗ್ಬಿಡಿ, ದೇವರು ಆಶೀರ್ವಾದ ಮಾಡ್ತಾನೆ. That is all lies. ಅದೆಲ್ಲವೂ ಕೂಡ ಸುಳ್ಳು. There is no shortcut. ಯಾವ ಶಾರ್ಟ್ ಕಟ್ ಇಲ್ಲ. Waiting in the presence of God, ದೇವರ ಪ್ರಸನ್ನತೆಯಲ್ಲಿ that ಕಾಯ್ಕೊಂಡಿರುವುದು is the only shortcut. ಅದೊಂದೇ ಇರೋದು ಶಾರ್ಟ್ ಕಟ್. I challenge you, ನಾನು church. ಸವಾಲಾಗ್ತೀನಿ ಸಭೆಯೇ. Sow in your spirit. ನಿಮ್ಮ ಆತ್ಮದಲ್ಲಿ ಬಿತ್ತಿ. Sow in your spirit. ದೇವರ ಆತ್ಮದಲ್ಲಿ Everyone ಆತ್ಮದಲ್ಲಿ ಬಿತ್ತಿ. say, these 3 days are going to fast. ನೀವು ಹೇಳ್ಬೋದು, ಈ 3 ದಿವಸಗಳ ಕಾಲ ಒಂದು ಉಪವಾಸ Every ಮಾಡ್ತೀನಿ. week say, ಪ್ರತಿ ವಾರ 3 meals, 1 day I'm going to fast. ಒಂದು ದಿನ ನಾನು 3 ಹೊತ್ತು ನಾನು ಊಟ You can ಮಾಡ್ತೀನಿ. take Tuesday, you can take Monday. ಮಂಗಳವಾರ ತಗೊಳ್ಳಿ, ಸೋಮವಾರ ತಗೊಳ್ಳಿ, ಯಾವುದೋ ಒಂದು ದಿನ Spend time with God. ದೇವರ ಜೊತೆ ಸಮಯ Even if ಕಳೀರಿ. you're working. ನೀವು ಕೆಲಸ ಮಾಡ್ತಿದ್ರು ಕೂಡ ಯಾರು ಊಟ ಹೋಗ್ತೀರಾ? ಇಲ್ಲ ನಾನು ಹೋಗಿ ಬರ್ತೀನಿ. ಏನು ಬಿಸಿ ತೋರಿಸ್ಬೇಕು ಅವ್ರಿಗೆ. ಅವ್ರು ಹೋಗ್ತಾದ್ಮೇಲೆ ಅಲ್ಲಿ ಕೂತ್ಕೊಂಡು ಯೇಸುವೆ ಮತ್ತೆ 10 ಗಂಟೆ ಕಣ್ಣೀರು ಸುರಿದು ಯೇಸುವೆ ನಿಮ್ಮ ಹತ್ರ ಆಗ್ಬೇಕಂತ ಕೊಡಬೇಕು. ಹಂಗೆ ನಾನು ಬೇಡಿದ್ದೀನಿ. That's what I cried out to God. I cried for souls. ಆ ರೀತಿಯಾಗಿ ನಾನು ಆತ್ಮಗಳಿಗಾಗಿ ನಾನು ಮೊರೆ ಇಟ್ಟೆ. I cried out to God. ನಾನು ದೇವರಿಗೆ ಮೊರೆ ಇಟ್ಟೆ. God always gives me souls. ಕರ್ತನು ಯಾವಾಗ ನನಗೆ ಆತ್ಮಗಳನ್ನು ದಯಪಾಲಿಸ್ತಾನೆ. When He don't give us because I never cried out. ಆತನ ಯಾರು ಕೊಟ್ಟಿಲ್ಲ ಅಂತಂದ್ರೆ ಅದರ್ಥ ನಾನು ಆತನಿಗೆ If ಮೊರೆ I can ಇಟ್ಟಿಲ್ಲ win ಅಂತ. souls, you can win souls. ನಾನು ಆತ್ಮಗಳನ್ನ ಗೆಲ್ಲುವನಾಗಿರುವಾಗ ನೀವು ಕೂಡ ಅದೇ ರೀತಿ So I ಗೆಲ್ಲುವರಾಗಬಹುದು. started sowing. ನಾನು ಬಿತ್ತುವುದಕ್ಕೆ ಪ್ರಾರಂಭಿಸಿದೆ. After sowing, ಆ ಬಿತ್ತುದ ಮೇಲೆ I started getting the mind of Jesus. ನಾನು ಯೇಸುವಿನ ಮನಸ್ಸನ್ನ ಹೊಂದಿಕೊಂಡೆ. I started to understand spiritual mind. ಆತ್ಮಿಕವಾದ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಶುರು My ಮಾಡಿದೆ. life was getting changed. ನನ್ನ ಜೀವಿತವು My ಬದಲಾಗುತ್ತಾ whole family can see it. ನನ್ನ ಇಡೀ ಕುಟುಂಬದವರು ಅದು ನೋಡಿದ್ರು. What a man sows, ಒಬ್ಬ ಮನುಷ್ಯ ಏನ್ ಬಿತ್ತುತ್ತಾನೋ you will reap. ಅದನ್ನೇ What you sowed in the last week, ನೀವು ಕಳೆದ ವಾರ ಏನೇನು ಬಿತ್ತಿದ್ದೀರೋ stop. ಅದನ್ನ ನಿಲ್ಲಿಸಿ. Start sowing. ಪ್ರಾರಂಭ ಮಾಡಿ ಬಿತ್ತೋದಕ್ಕೆ. If you are sly, ನೀವು ಅದು ಆ ಕಪಟತನ ಇದ್ರೆ ನಿಮ್ಮಲ್ಲಿ. sly ಅಂದ್ರೆ ಏನು ಗೊತ್ತಾ? ಸ್ಲೈ ಅಂದ್ರೆ If you cultivate that slyness, ಆ ರೀತಿಯಾದದ್ದನ್ನ ನಿಮ್ಮ ಜೀವಿತದಲ್ಲಿ ಬೆಳೆಸ್ಕೊಂಡ್ರೆ ಯಾರಿಗೆ ಗೊತ್ತಾಗೋದು? ಯಾರಿಗೂ ತಪ್ಪದು. One day you will be exposed. ಒಂದಿನ ನೀವು ಬಹಿರಂಗ And ಒಳಪಡ್ತೀರಿ. you will be sorry for it. ನಿಮಗೆ ಅದರ ಕನಿಕರವನ್ನು ಆ ರೀತಿ ಆಗುತ್ತೆ. 2 Corinthians 9 chapter. 2 ಕೊರಿಂಥದವರಿಗೆ 9ನೇ I ಅಧ್ಯಾಯ. showed you about sowing in the spirit. ನಾನು ಆತ್ಮದಲ್ಲಿ ಬಿತ್ತುವುದರ ಬಗ್ಗೆ ಹೇಳ್ತೇನೆ. If you sow jealousy, ನೀವು ನಿಮ್ಮ ಹೊಟ್ಟೆ ಕಿಚ್ಚನ್ನ if you sow ಬಿತ್ತುವುದಾದ್ರೆ, anger, ನೀವು ಕೋಪವನ್ನು if you ಬಿತ್ತುವುದಾದ್ರೆ, sow enemy, ಅಥವಾ ಒಂದು ದ್ವೇಷವನ್ನ ನೀವು ಬಿತ್ತುವುದಾದ್ರೆ, you sow hatred, ಅಥವಾ ಒಂದು ಕೋಪವನ್ನು you ಬಿತ್ತುವುದಾದ್ರೆ, know something? ನಿಮ್ಗೆ ಗೊತ್ತಿದ್ಯಾ? If you sow
The same way. ಬಿತ್ತಿದ್ರೆ ಅದೇ ರೀತಿಯಾಗಿ You have a testimony. ನೀವು ಕೂಡ ಸಾಕ್ಷಿನ ಹೊಂದ್ಕೊಳ್ಳಿಲ್ಲ. Please don't be deceived. ದಯವಿಟ್ಟು ಮೋಸ ಹೋಗಬೇಡಿ. Suppose your flesh says, ನಿಮ್ಮ ಶರೀರ ಭಾವ ಹೇಳಿದ್ರೆ don't join with them. ಅವ್ರ ಜೊತೆ ಸೇರ್ಬೇಡ. Think, ಆಲೋಚನೆ is ಮಾಡು. this a spiritual talk? ಅದು ಆತ್ಮಿಕವಾದ ಆಲೋಚನೆನಾ Or is it coming from my flesh? ಅಥವಾ ನನ್ನ ಶರೀರ ಭಾವದಿಂದ If you know ಬರ್ತಿದೆ? it's from your flesh, ನಿಮ್ಗೆ ಗೊತ್ತಿದ್ರೆ ಅದು ಶರೀರ ಭಾವದಿಂದ ಬರ್ತಿದೆ Go ಅಂತ against it. ಹೋಗಿ ಅದು. in your house, ನಿಮ್ಮ if ಮನೆಯಲ್ಲಿ they talk about some auntie, some uncle, some church member, ಯಾವ್ದಾರೋ ಆಂಟಿ ಬಗ್ಗೆ ಅಂಕಲ್ ಬಗ್ಗೆ ಯಾವ್ದೋ ಸಭೆಯಲ್ಲಿರುವಂತ ಜನರ ಬಗ್ಗೆ ಮಾತುಕತೆ ಬಂದಾಗ he who is spiritual in the house, ಮನೆಯಲ್ಲಿರುವಂತ ಆತ್ಮಿಕವಾದ ವ್ಯಕ್ತಿ yes, that person is pulled it down. ಹೌದು ಆ ವ್ಯಕ್ತಿ Maybe ತಪ್ಪೇ. you lost a property. ನಿಮ್ಮ ಒಂದು ಆಸ್ತಿನ ಕಳ್ಕೊಂಡಿರ್ಬೋದು. ಆ I ವ್ಯಕ್ತಿ appreciate second Corinthians 9th chapter, 2 ಕೊರಿಂಥದವರಿಗೆ 9ನೇ ಅಧ್ಯಾಯ 6th verse. 6ನೇ ವಚನ. Do you believe this verse? ನೀವು ಈ ವಚನವನ್ನು ನಂಬ್ತೀರಾ? Come on, church, do you believe? ಸಭೆ ಇದನ್ನು ನಂಬ್ತೀರಾ? Think nicely. ಆಲೋಚನೆ ಮಾಡಿ ಚೆನ್ನಾಗಿ. Believe the word of God. ದೇವರ ವಚನವನ್ನು ನಂಬಿ. Understand the word of God. ಅರ್ಥ ಮಾಡಿಕೊಳ್ಳಿ ದೇವರ ವಚನವನ್ನ. 6 verse 46. 6ನೇ ವಚನ ಏನ್ ಹೇಳ್ತದೆ? See the conditions. ಅಲ್ಲಿರುವಂತ ನಿಬಂಧನೆಯನ್ನು ನೋಡಿ ಅದನ್ನ ಗುರುತು ಮಾಡ್ಕೊಳ್ಳಿ. You sow in the spirit. ನೀವು ಆತ್ಮದಲ್ಲಿ ಬಿತ್ತುವಾಗ See, my dad was an army man. ನಮ್ಮ ಅಪ್ಪ ಅವ್ರು ಸೇನೆಯಲ್ಲಿದ್ದವರು. He was very rude to me when I was young. ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನನ್ನ ಜೊತೆ ಕಠಿಣವಾಗಿ ನಡ್ಕೊಂಡ್ರು. I was the most mischievous. ನಾನೇ ತುಂಬಾ ತುಂಟ. So I used to get the most beating. ನನಗೆ ಜಾಸ್ತಿ ಏಟ್ಗಳು ಬಿಟ್ಟಿತ್ತು. It was good for me. ನಾನು ಒಳ್ಳೆಯದಾಗಿತ್ತು ಕೂಡ. He would never let me get up on the table until I eat the brinjal and carrot. ನಾನು ನನ್ನ ತಟ್ಟೆಯಲ್ಲಿರುವಂತ ಬದನೆಕಾಯಿ ಒಂದು ಕ್ಯಾರೆಟ್ ತಿನ್ನೋವರೆಗೂ ಅಲ್ಲಿಂದ ಹೇಳಂಗಿಲ್ಲ. ನಮ್ಮ ಅಮ್ಮ ಇದ್ರೆ ನಾನು ಕೇರೆ ಮಾಡಲ್ಲ. ನಮ್ಮ ಅಮ್ಮ ಇದ್ದಿದ್ರೆ ನನ್ನ ಬಗ್ಗೆ ಆಲೋಚನೆ ಮಾಡಲ್ಲ. ಬೇಡ 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 ಅಂತ ಕುತ್ಕೊಂಡ್ಬಿಡುವೆ. You will eat it. ನೀನ್ ತಿನ್ಲೇಬೇಕು ಅಂದವರು ನಮ್ಮಪ್ಪ. ತಿನ್ನಕ್ಕಾಗಿಲ್ಲ ಅಂದ್ರೆ ತಿನ್ನೋದು. Now I love carrots. ಇವಾಗ ನನಗೆ ಕ್ಯಾರೆಟ್ ಅಂದ್ರೆ ತುಂಬಾ ಇಷ್ಟ. Now I love butterflies. ಬದನೆಕಾಯಿ ಅಂದ್ರೆ ತುಂಬಾ ಇಷ್ಟ. Thanks to that. ನಮ್ಮ ಅಪ್ಪನಿಗೆ ಒಂದ್ರೆ So my dear parents, if your child doesn't really eat carrot or the same, you want make them eat. ಪ್ರಿಯ ಪೋಷಕರೇ, ನಿಮ್ಮ ಮಕ್ಕಳು ಬದನೆಕಾಯಿ ಇಷ್ಟ ಇಲ್ಲ, ಕ್ಯಾರೆಟ್ ಇಷ್ಟ ಇಲ್ಲ ಅಂದ್ರೆ ಒಂದು ಕೊಡಿ ತಿನ್ಸಿ. My own family member never children don't carrot, okay, don't beans, okay, don't. ನಮ್ಮ ಕುಟುಂಬದ ಕೆಲವೊಂದು ಸದಸ್ಯರಿದ್ದಾರೆ, ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟವರು ಅವ್ರ ಮಕ್ಕಳಿಗೆ ಏನಾದ್ರು ನೀ ತಿನ್ನಲ್ಲಪ್ಪ ತಿನ್ನಲ್ವಾ ಇದು ಬೇಕಾಗಿಲ್ಲ ಏನಾಗುತ್ತೆ some problem in the eyes. ಕಣ್ಣಲ್ಲಿ ಸಮಸ್ಯೆ ಬಂದಿದೆ. She must eat vegetables. ಅವರಿಗೆ ತರಕಾರಿ ತಿನ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ. Whose fault it is? ಯಾರು ತಪ್ಪದು? Mother's fault. ತಾಯಿ ತಪ್ಪು. Don't give any food for them. Give that only to you. ಅವ್ರಿಗೆ ಏನೇ ಅಡಿಗೆ ಮಾಡಿ ಕೊಡ್ತೀರಲ್ಲ ಅವ್ರು ಬೇರೆ ಅವ್ರಿಗೆ ಇಷ್ಟ ಬಂದ ಮಾಡ್ಕೊಡ್ಬೇಡಿ. ಅದೇ ಏನ್ ಕೊಟ್ಟಿರೋ ಅದನ್ನೇ ತಿನ್ನಂಗ್ ಮಾಡಿ. ಆದ್ರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಇದು ತಿಳ್ಕೊಂಡಿರಿ. Come on, church. Do you believe that verse? ಈ ವಚನ ನಂಬ್ತೀರಾ? Do you believe that verse? ನಂಬ್ತೀರಾ ಈ ವಚನನ? ನಾನು ಒಂದೇ ಮಾತ್ರ ಕೊಡ್ತೀನಿ, ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕೆ. I challenge you. ನಾನು ಸವಾಲು ಹಾಕ್ತೇನೆ. This verse ಈ ವಚನ says, ಹೇಳುತ್ತೆ if you sow, no 1/10 and 10/10. ಅಂದು ಅಥವಾ ಒಂದು ಭಾಗ ಅಥವಾ ಅಥವಾ ಆ ರೀತಿ ಬಿತ್ತಿಲ್ಲ. ಎಷ್ಟು ಬಿತ್ತತೀಯೋ ಎಷ್ಟು ಅಷ್ಟೇ ಕೊಯ್ತೀಯ. I challenge ನಾನು ಸವಾಲು ಹಾಕ್ತೇನೆ. my sister-in-law. ನನ್ನ ಒಬ್ಬ She used to sow ಅಕ್ಕನಿಗೆ 200, 300, 400 like that way. 200 ರೂಪಾಯಿ 300 ರೂಪಾಯಿ 400 ರೂಪಾಯಿ ಹಾಗೆ ಬಿತ್ತುತ್ತಾನೆ ಇರೋರು. She's a school teacher. ಅವರ ಸ್ಕೂಲ್ ಟೀಚರ್ ಆಗಿದ್ರು. Suddenly, ಇದ್ದಕ್ಕಿದ್ದಂಗೆ a uncle in England, ಆಕೆಯ ಅಂಕಲ್ ಇದ್ದವರು Chick-fil-A, from small they know. ಚಿಕ್ಕ ವಯಸ್ಸಿನಿಂದಲೇ Now she ಗೊತ್ತಿರೋರು. is married with 3 children. ಆಕೆ ಮದುವೆಯಾಗಿ 3 ಮಕ್ಕಳು ಕೂಡ ಇದ್ದಾರೆ. From the small time till the 3 children are born. ಆ ಚಿಕ್ಕ ವಯಸ್ಸಿನಿಂದ ಅವ್ರ ಮದುವೆಯಾಗಿ 3 ಮಕ್ಕಳು ಆಗೋವರೆಗೂ And they're grown up. ಆ ಮಕ್ಕಳುಗಳು ಕೂಡ He ಬೆಳೆದಿದ್ದಾರೆ. never thought about them. ಅವ್ರ ಬಗ್ಗೆ ಆ ಅಂಕಲ್ಗೆ ಯೋಚನೆ ಬರಲಿಲ್ಲ. Suddenly got up. ಇದ್ದಕ್ಕಿದ್ದಂಗೆ ಎದ್ಬಿಟ್ಟು Said, ಅವ್ರು ಹೇಳಿದ್ರು I want to buy a site for you. ನಾನು ನಿನಗೋಸ್ಕರ ಒಂದು ಸೈಟ್ ಖರೀದಿ ಮಾಡ್ಬೇಕು ಅಂತ ಅಂದ್ರು. Take away. ಆಲೋಚನೆ ಮಾಡಿ. Why? ಯಾಕೆ? When you sow, ಯಾಕಂದ್ರೆ ನೀನು whatever the ಬಿತ್ತಾ desire of your heart. ನಿನ್ನ ಹೃದಯದ ಏನೆಲ್ಲ I'm ಆಸೆಗಳಿವೆ not asking you to do business with God. ನಾನು ಹೇಳ್ತಿಲ್ಲ ನೀನು ದೇವ್ರ ಜೊತೆ ಕೂತ್ಕೊಂಡು ವ್ಯಾಪಾರ ಮಾಡಿ ಅಂತ. But when you sow, ಆದ್ರೆ ನೀನು ಬಿತ್ತುವಾಗ you can sow it for something. ನೀನು ಏನೋ ಒಂದು ವಿಷಯಕ್ಕೆ ಕುರಿತಾಗಿ Is this ಬಿತ್ತುವುದು. scriptural? Is ಅದು this ವಾಕ್ಯದ scriptural? ಪ್ರಕಾರ ಆಗಿದೆಯಾ? I'll show you. ನಾನು ನಿಮಗೆ ತೋರಿಸ್ತೀನಿ. When Elijah was passing through this town, ಎಲಿಯನು ಪಟ್ಟಣದ ಮಧ್ಯದಿಂದ ಹಾದು ಹೋಗುವಾಗ a rich woman, ಒಬ್ಬ ಶ್ರೀಮಂತರ ಸ್ತ್ರೀ she told her husband, ತನ್ನ ಗಂಡನ ಕೇಳ್ತಾಳೆ, we must make a place for Elijah. ಈ ಎಲಿಯನಿಗೋಸ್ಕರ ಒಂದು ಸ್ಥಳವನ್ನ ನಾವು ಸಿದ್ಧ ಮಾಡಬೇಕು. And she made a nice place for him. ಒಳ್ಳೆ ಸ್ಥಳವನ್ನ ಸಿದ್ಧ ಮಾಡಿದ್ಲು. And she might have called him one day, said, whenever you come down, this is your house. ಒಂದಿನ ಎಲಿಯನ್ನ ಕರೆದು ಹೇಳಿರ್ಬೋದು, ಯಾವಾಗೆಲ್ಲ ಈ ಪಟ್ಟಣಕ್ಕೆ ಬರ್ತೀರಲ್ಲ ಅವಾಗ ಇದೇ ನಿಮ್ ಸ್ಥಳ. Every time he come, he used to stay comfortable and go. ಪ್ರತಿ ಬಾರಿ ಆತನು ಬಂದಾಗ ಆರಾಮಾಗಿ ಆ ಜಾಗದಲ್ಲಿ ಇಟ್ಕೊಂಡು Then ಹೋಗ್ತಿದ್ದ. Elijah told her,
ಅದಾದ್ಮೇಲೆ ಎಲಿಯನ ಹೇಳ್ದ, He called her. ಕರೆದುಬಿಟ್ಟು ಕೇಳ್ತಾನೆ, Now ಇಲ್ಲಿವರೆಗೆ you have not asked anything. ನನ್ನಿಂದ ಏನೂ ಕೇಳಿಲ್ಲ. Till now ಇವತ್ತಿನವರೆಗೂ you have not asked anything. ಆ ಸ್ತ್ರೀಗೆಲ್ಲ ಏನು ಕೇಳಿಲ್ಲ ನೀನು ನನ್ನ ಹತ್ರ. Giving ಕೊಡುವುದು, and praying ಪ್ರಾರ್ಥಿಸುವುದು, for whatever is your need. ನಿಮ್ಮ ಅವಶ್ಯಕತೆಗಳು ಏನೆಲ್ಲ ಇರಲಿ, You don't need to ask for this. ನೀನು ಅದ್ರ ಬಗ್ಗೆ ಹಾಗಾಗಿ ಕೇಳುವ ಅವಶ್ಯಕತೆ ಇಲ್ಲ. You don't need to ask your need. ನಿಮ್ಮ ಅವಶ್ಯಕತೆಗಳನ್ನು Say, ಕೇಳುವ God, ಅವಶ್ಯಕತೆ I'm ಇಲ್ಲ. giving this phone, so you give it. No. ಕರ್ತನೇ, ನಾನು ಈ ಫೋನ್ ಕೊಡ್ತೀನಿ, ನೀನು ನನಗೆ ಕೊಡು. When you sow, ಅದೇ ನೀನು ಬಿತ್ತುವಾಗ you ask for your need. ನಿನ್ನ ಅವಶ್ಯಕತೆಗಳಿಗಾಗಿ ಕೇಳಿ. This is one scripture I can give you. ಒಂದು ವಾಕ್ಯವನ್ನು ನಿಮ್ಗೆ ಕೊಡ್ಬೋದು. One lady, ಒಬ್ಬ ಸ್ತ್ರೀ she put 2 rupees inside that. 2 ನಾಣ್ಯಗಳನ್ನ ಆ ಒಂದು ಕಾಣಿಕೆ How ಡಬ್ಬದಲ್ಲಿ much that ಹಾಕಿದ್ದು. was? ಎಷ್ಟಿತ್ತು? All she had. ಆಕೆಯಲ್ಲಿ ಇದ್ದಂತ ಎಲ್ಲವನ್ನೂ ಆಕೆ Another ಹಾಕಿದ್ದು. rich man put ಇನ್ನೊಬ್ಬ ಶ್ರೀಮಂತ lot of ವ್ಯಕ್ತಿ money. ಏನಂತ ಹೆಚ್ಚಿನ ಹಣವನ್ನು in ಹಾಕಿದ. Jesus' eyes. ಯೇಸುವಿನ ಕಣ್ಮುಂದೆ. He said, this woman has put more than that person. ಆದ್ರೆ ಯೇಸು ಹೇಳ್ತಾನೆ, ಈ ಸ್ತ್ರೀ ಹಾಕಿದ್ದಲ್ಲ ಕಡಿಮೆ ಹಣ, ಆಕೆಯೇ ಹೆಚ್ಚಿನದಾಗಿ ಹಾಕಿದ್ಲು ಅಂತ. Do you believe Jesus? ನಂಬ್ತೀರಾ ಯೇಸುನ? Okay, Cornelius, ಇಲ್ಲಿ ಕಾರ್ನೆಲಿಯನು he was always doing good to poor people. ಬಡ ಜನರಿಗೋಸ್ಕರ ದಾನ ಧರ್ಮಗಳನ್ನ ಮಾಡುವಂತ ವ್ಯಕ್ತಿ ಆಗಿದ್ದಾನೆ. Whatever you sow, ನೀವೇನೆಲ್ಲ ಬಿತ್ತಿದಿರೋ, it says here, ಇಲ್ಲಿ ಹೇಳ್ತಾ ಇದೆ ವಚನ, if you sow little, ನೀವು ಸ್ವಲ್ಪ ಬಿತ್ತಿದ್ರೆ you will take. ಸ್ವಲ್ಪನೇ ಕೊಯ್ತೀರಾ. If you sow much, ಹೆಚ್ಚಾಗಿ ಬಿತ್ತಿದ್ರೆ what God's word says, ದೇವರ ವಚನ ಹೇಳುತ್ತೆ, you will sow. Okay, now read out. ಹೆಚ್ಚಾಗಿ ಕೊಯ್ಯುವನು ಎಂದು ತಿಳ್ಕೊಳ್ಳಿ. ಪ್ರತಿಯೊಬ್ಬರು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದಾಗಲಿ. We want to be blessers. ನಾವು ಆಶೀರ್ವಾದ How ಮಾಡುವಂತವರಾಗಬೇಕು. can you be a blesser? ಹೇಗೆ ನೀವು ಆಶೀರ್ವಾದ ಮಾಡುವಂತವರಾಗ್ತೀರಾ? Unless you start sowing. ನೀವು ಬಿತ್ತುವುದರಿಂದ ಪ್ರಾರಂಭ ಮಾಡದ ಹೊರತು, Don't say this much only. ಇದೇ ಇಷ್ಟು ಮಾತ್ರ ಅಂತ God, ಹೇಳ್ಕೊಡಿ. this month you give me more. ಈ ತಿಂಗಳು ನನಗೆ ಹೆಚ್ಚಾಗಿ ಕೊಟ್ಟಿದ್ದಾರೆ, I'm not going to give only one time. ನಾನು ಬರೀ ಅದರಲ್ಲಿ ಒಂದು I'm going to ಕೊಡ್ತಾ, sow more. ನಾನು ಇದಕ್ಕಿಂತ ಹೆಚ್ಚಾಗಿ And ಕೊಡ್ತೀನಿ. I tell you something. ನಾನು ಸವಾಲಾಗ್ತೀನಿ, If you see somebody in the church ಯಾರ ಸಭೆಯಲ್ಲಿ ನೋಡುದಾದ್ರೆ doesn't have a good sari, ಒಳ್ಳೆ ಸಾರಿ ಇಲ್ಲ, secretly come and bless that person. ರಹಸ್ಯವಾಗಿ ಬಂದು ಆ ವ್ಯಕ್ತಿಗೆ ಹೋಗಿ ಆಶೀರ್ವಾದ ಮಾಡಿ. Oh, anybody comes to your door, ಅಥವಾ ಯಾರಾದ್ರೂ ನಿಮ್ಮ ಮನೆ ಬಾಗಿಲಿಗೆ ಬಂದ್ರೆ bless them. ಆಶೀರ್ವಾದ ಮಾಡಿ. Don't become a miser. ನೀವು ಜಿಪುಣರಾಗಬೇಡಿ. ಹಿಂಗೆ ಹೇಳ್ತದೆ, ಎಲ್ಲ ಜಿಪ್ನರು ಸಾವುಕಾರಂತೆ. ಓ ಇಲ್ಲದೆ ಎಲ್ಲ ಸಾವುಕಾರ ಜಿಪ್ನರು ಅಂತ ಯಾವ್ದು ಸರಿ ಅಂತ ಗೊತ್ತಿಲ್ಲ. ಎಲ್ಲ ಸಾಹುಕಾರಗಳು ಜಿಪುಣರು ಅಥವಾ ಎಲ್ಲಾ ಜಿಪುಣರು ಸಾಹುಕಾರರು, ಅವೆರಡರಲ್ಲಿ ಯಾವುದು ಸತ್ಯ? Okay, read quickly. ಇಲ್ಲಿ ಯಾಕೆಂದ್ರೆ ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು, ಯಾಕೆಂದರೆ ಸಂತೋಷವಾಗಿ ಕೊಡುವವರ ಮೇಲೆ ದೇವರಿಗೆ ಪ್ರೀತಿಯುಂಟು. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ Come on, church. Come on, church. ಪರಿಪೂರ್ಣತೆಯುಳ್ಳವರಾಗಿ. 8th verse, is it telling the truth? 8ನೇ ವಚನ ಸತ್ಯ ಹೇಳ್ತಾ Come ಇದ್ಯಾ? on, is it telling the truth? ಸತ್ಯ ಹೇಳ್ತಾ What is ಇದ್ಯಾ? telling? ಏನ್ ಹೇಳ್ತಾ Just ಇದೆ? because you gave that money, ನೀವು ಆ ಹಣವನ್ನು ಕೊಟ್ಟಿದ್ರಿಂದ, you gave without any force, ಯಾವ ಬಲವಂತ ಪಡಿಸಲಿಕ್ಕೆ ಇಲ್ಲದೆ, you gave with happiness. ಸಂತೋಷದಿಂದ ಕೊಟ್ಟಿದ್ದೀರಾ. Lord, I am sowing in your kingdom. ಎದೇ ನಾನು ನಿನ್ನ ರಾಜ್ಯದಲ್ಲಿ ಬಿತ್ತುತ್ತಾ ಇದ್ದೀನಿ. What it says here? ಇಲ್ಲಿ ಏನ್ ಹೇಳ್ತಾ ಇದೆ? God will make. ದೇವರು ಮಾಡುತ್ತಾನೆ. Just ಮಾಡಿ. ನಿಮಗೆ ಕೊಟ್ರೆ ದೇವರೇ ಮಾಡ್ತಾನೆ. ಎಲ್ಲ ರೀತಿ ಕೃಪೆ ನಿಮ್ಮ ಮೇಲೆ ಸುರಿತಾನೆ. ನಾನು ಹೇಳ್ತೇನೆ. I'm not telling you this. ನಾನು ಹೇಳ್ತಿಲ್ಲ ಇದು. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. Now it says in the 9th verse, 9ನೇ ವಚನದಲ್ಲಿ ಹೇಳುತ್ತದೆ, ಉಪಕಾರಿಯ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲವು ಸದಾಕಾಲವೂ ಇರುವುದು. If I give, ನಾನು ಕೊಟ್ರೆ I am also getting blessed spiritually, righteously. ಆತ್ಮಿಕವಾಗಿಯೂ ಕೂಡ ನೀತಿವಂತಿಕೆಯಾಗಿಯೂ ಕೂಡ ನಾನು ಆಶೀರ್ವಾದ ಹೋಗ್ತೇನೆ. Remember, Jesus went to a man's house, his daughter was dying. ಯೇಸು ಒಬ್ಬ ವ್ಯಕ್ತಿಯ ಮನೆಗೆ ಹೋದ್ರು, ಆ ವ್ಯಕ್ತಿಯ ಮಗು ಸಾಯುವಂತ Before ಸ್ಥಿತಿಯಲ್ಲಿತ್ತು. he got blessed, what he was doing? ಆತನ ಆಶೀರ್ವಾದ ಹೊಂದುವುದಕ್ಕಿಂತ ಮುಂಚೆ ಆತನ ಏನ್ ಮಾಡ್ತಿದ್ದ? Built the synagogue for Jesus. ಆತನು ಯೇಸುವಿಗಾಗಿ ಸಭಾಂಗಣವನ್ನು Who was ಕಟ್ಟಿದ. worshiping in the synagogue? ಆ ಸಭಾಂಗಣದಲ್ಲಿ ಯಾರು ಆರಾಧನೆ ಮಾಡಲ್ಪಟ್ಟರು? Jesus. ಯೇಸು ಆರಾಧನೆ ಮಾಡಲ್ಪಟ್ಟ. When Jesus heard, ಯೇಸುವಿಗೆ this ಕೇಳಲ್ಪಟ್ಟಾಗ man has given to synagogue. ಆತನು ಸಭಾಂಗಣಕ್ಕೆ ಹಣವನ್ನು ಕೊಟ್ಟಿದ್ದಾನೆ. Usually, we never said why I should go. ಯಾರು Usually, we ಹೋಗಬೇಕು ಕೇಳಲಿಲ್ಲ, ಆದ್ರೆ ಅದೇ ಕ್ಷಣದಲ್ಲಿ ಹೋದ. something about God ದೇವರಲ್ಲಿ ಏನೋ is ಸಂಗತಿದೆ. attracted to the giver. ಆತನು ಕೊಡುವಂತವರಿಗೆ ಆಕರ್ಷಿತಗೊಳ್ತಾನೆ. I don't know why. ನನಗೆ ಗೊತ್ತಿಲ್ಲ ಯಾಕೆ. He doesn't want our money, ಆತನು ನಮ್ಮ but ಹಣವನ್ನು something ಬಯಸುವುದಿಲ್ಲ. about your heart speaks to him. ಆದ್ರೆ ನಿಮ್ಮ ಹೃದಯದ ಸಂಗತಿ, ನಿಮ್ಮ ಹೃದಯದಲ್ಲಿ ಇರುವುದು ಏನೋ He's ಮಾತನಾಡುತ್ತೆ. rejoice over you. ಆತನು ಸಂತೋಷ ಪಡ್ತಾನೆ. You don't need to do it. ನೀವು ಅದಕ್ಕೆ ಏನು ಮಾಡುವ ಅವಶ್ಯಕತೆ You ಇಲ್ಲ. don't need to give any money for the land. ಅಥವಾ ಭೂಮಿಗಾಗಿ ಹಣವನ್ನು But ಕೊಡುವ if you ಅವಶ್ಯಕತೆ ಇಲ್ಲ. decide, ನೀವು ನಿರ್ಧರಿಸಿಕೊಂಡ್ರೆ, yes,
I'm going to sow it into the land. ನಾನು ಆ ಜಾಗಕ್ಕಾಗಿ ಬಿಡುತ್ತೀನಿ. Willingly you give. ನೀವು ಚಿತ್ತವುಳ್ಳವರಾಗಿ ಕೊಟ್ರೆ, And happily you give. ಸಂತೋಷವುಳ್ಳವರಾಗಿ ಕೊಟ್ರೆ, There's a reward. ಅಲ್ಲಿ ಪ್ರತಿಫಲ See ಇದೆ. the 10th verse, very ಹತ್ತನೇ beautiful. ವಚನ ನೋಡಿ, What is it? ಸುಂದರವಾದ ವಚನ. ಏನ್ ಹೇಳ್ತಾ ಇದೆ? ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು. Now my God doesn't tell a lie, right? ನನ್ನ ದೇವರು ಸುಳ್ಳು ಹೇಳೋದಿಲ್ಲ ಅಲ್ಲ. He says, in 10th verse, ಹತ್ತನೇ ವಚನದಲ್ಲಿ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹಾ. ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದಾಗುವ ಫಲಗಳನ್ನು ವೃದ್ಧಿಪಡಿಸುವನು. ನಿಮ್ಮ ಹತ್ರ ಎಷ್ಟು ಬೀಜ ಇದೆ? ನಿಮ್ಮ ಹತ್ರ ಎಷ್ಟಿದೆ ಬೀಜ? ಇಷ್ಟೇ ಇರೋದು. Okay. ಪರವಾಗಿಲ್ಲ. How much you want to sow? ಎಷ್ಟು ಮಟ್ಟಿಗೆ, ಎಷ್ಟು ಅದರಲ್ಲಿ ನೀವು ಬಿತ್ತಲಿಕ್ಕೆ ಪ್ರಯತ್ನ ಪಡ್ತೀರಾ, ಇಷ್ಟ ಪಡ್ತೀರಾ? Okay, I'll sow half of it. ನಾನು ಅದರಲ್ಲಿ ಅರ್ಧದಷ್ಟು ಕೊಡ್ತೀನಿ. Okay. ಸರಿ, What the Bible says? ಸತ್ಯವೇದನೆ ಹೇಳುತ್ತೆ He will multiply. ಅದನ್ನ ಹೆಚ್ಚಳ ಮಾಡ್ತಾನೆ. His promise. ಆತ್ಮ ವಾಗ್ದಾನ ಮಾಡ್ತಾನೆ. He will multiply. ಅದನ್ನ ಹೆಚ್ಚಳ ಮಾಡ್ತಾನೆ. Remember one thing. ಒಂದ್ಸಲ ಜ್ಞಾಪಕ When ಮಾಡಿ. you sow, ನೀವು ಬಿತ್ತುವಾಗ there's a season of harvest coming. ಅಲ್ಲಿ ಕೊಯ್ಲಿನ ಸಮಯವು ಕೂಡ ಬರುತ್ತದೆ. Amen. ಆಮೆನ್. When you sow, ಬಿತ್ತುವಾಗ you're sowing because you believe His word. ನೀವು ಬಿತ್ತುತ್ತಾ ಇದ್ದೀರಾ ಯಾಕಂದ್ರೆ ನೀವು ದೇವರ ವಚನದಲ್ಲಿ, ಆತನ ವಚನದಲ್ಲಿ ನಂಬ್ತಾ ಇದ್ದೀರಾ. Sow without greed. ನೀವು ಯಾವುದೇ ಒಂದು ದುರಾಸೆ ಇಲ್ಲದೆ ಬಿತ್ತುವಾಗ, Don't do business with God. ದೇವರ ಜೊತೆ ವ್ಯಾಪಾರ ಮಾಡಕ್ಕೆ ಹೋಗಬೇಡಿ. But it's a part of Christianity that we sow. ಕ್ರೈಸ್ತತ್ವದ ಒಂದು ಭಾಗವಾಗಿದೆ ಬಿತ್ತುವುದು. Amen. Sow cheerfully. ಸಂತೋಷವುಳ್ಳವರಾಗಿ ಬಿತ್ತಿ. Don't be forced to give. Anyway you go, ಬಲವಂತ ಕೇಳಿದ್ರೆ ಕೊಡಬೇಡ. ಬಲವಂತವಾಗಿ ಯಾರಾದ್ರಿಂದ ಕೇಳಿದ್ರೆ ಕೊಡ್ಲೇಬೇಕು. God doesn't like that. ದೇವರು ಇಷ್ಟಪಡೋದಿಲ್ಲ. God likes willingly to. ದೇವರು ಇಷ್ಟಪಡುವುದು ಚಿತ್ತವುಳ್ಳವರಾಗಿ ಕೊಡು. And then He says, ಅದಾದ ಹೇಳುತ್ತೆ multiply the seed. ಆತನ ಬೀಜವನ್ನ ಹೆಚ್ಚಳ ಮಾಡ್ತಾನೆ. Then He says in that verse, ಅದಾದ 11ನೇ ವಚನ, be enriched in everything. ಎಲ್ಲಾ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿ, All bountifulness, ಎಲ್ಲಾ ಒಂದು ಎಲ್ಲ ಸಂಗತಿಗಳಲ್ಲಿ ಹೆಚ್ಚಳಗೊಂಡು, which causes through us thanksgiving to God. ನಮ್ಮ ಕಡೆಯಿಂದ ದೇವರಿಗೆ ಕೃತಜ್ಞತಾಸ್ತುತಿಯನ್ನು So I leave that with you. ಆ ಸಂಗತಿಗಳನ್ನ ಹೇಗೆ So I share about sowing in the flesh. ನಾನು ನಿಮಗೆ ಕಲಿಸ್ಕೊಟ್ಟಿದ್ದೇನೆ. ಆ ಶರೀರ ಭಾವದಲ್ಲಿ ಬಿತ್ತುವುದರ ಕುರಿತಾಗಿ. Slap someone cheek. ಯಾರೋ ಒಬ್ರು ಕನ್ನೆ ಕೊಟ್ರೆ What do you do? ಏನ್ ಮಾಡ್ಬೇಕು? You slap on other cheek. ಇನ್ನೊಂದು ಕನ್ನೆಗೋ ಕೊಡಿ. Stop doing that. ಅದನ್ನ ಮಾಡ್ತೀನಿ. Somebody spoke bad about you. ಯಾರಾದ್ರೂ ನಿನ್ ಬಗ್ಗೆ ಕೆಟ್ಟದಾಗಿ You ಮಾತಾಡಿದ್ರೆ so good about them. ನೀನು ಅವ್ರ ಬಗ್ಗೆ ಒಳ್ಳೇದು ಮಾತಾಡು. What will happen? ಏನಾಗುತ್ತೆ? You are going to reap. ನೀನು ಕೊಯ್ಲಿನ They also going to ಕೊಯ್ತೀಯ. ಅವರು ಕೂಡ ಕೊಯ್ತಾರೆ. You will be happily reaping. ನೀನು ಸಂತೋಷವಾಗಿ They ಕೊಯ್ತಿದ್ಯಾ, will be sadly reaping. ಅವರು ದುಃಖಕರವಾಗಿ ಕೊಯ್ತಿರ್ತಾರೆ. Amen. ಆಮೆನ್. So shall we pray? ಪ್ರಾರ್ಥನೆ ಮಾಡೋಣ. Today you learn about sowing. ಇವತ್ತು ನೀವು ಬಿತ್ತುವುದರ ಬಗ್ಗೆ Spiritual ಕಲಿತಿದ್ದೀರಾ. sowing. ಆತ್ಮಿಕವಾದ You ಬಿತ್ತುವಿಕೆ, read with prayer, reading the Bible, ಪ್ರಾರ್ಥನೆ ಮಾಡುವುದು, ದೇವರ ವಚನ ಓದುವುದು, listening to good music, ಒಳ್ಳೆಯ ಮ್ಯೂಸಿಕ್ ಅನ್ನು ಕೇಳುವುದು, not that worldly music, ಪ್ರಾಪಂಚಿಕವಾದ ಮ್ಯೂಸಿಕ್ ಅಲ್ಲ, but godly music. ಒಂದು ದೇವರ ದೈಹಿಕವಾದ ಒಂದು ಮ್ಯೂಸಿಕ್. When you sow these things, ಈ you ಸಂಗತಿಗಳನ್ನ ಬಿತ್ತುವಾಗ also reap these things. ಮತ್ತೆ ಈ ಸಂಗತಿಗಳನ್ನ ಕೂಡ ನೀವು ಕೊಯ್ತೀರಾ. So you know, one ಬೀಜ ಹಾಕಿದ್ರೆ ಎಷ್ಟು ಬೀಜ ವಾಪಸ್ ಬರ್ತದೆ? ನಿಮ್ಗೆ ಗೊತ್ತಿದೆ ಅಲ್ಲ, ಒಂದು ಬೀಜ ಹಾಕಿದಾಗ ಅದರಿಂದ ಎಷ್ಟು ಬರುತ್ತೆ ಒಂದು ಪ್ರತಿಫಲ. ಮಾವಿನ ಗಿಡ ನೆಟ್ಟಿದ್ರೆ ಮಾವಿನ ಗಿಡದ ಬೀಜವನ್ನ ನೆಟ್ಟಿದಾಗ ಏನಾಗ್ತದ? ಏನಾಗುತ್ತೆ? How much work? Shall we pray? ಪ್ರಾರ್ಥನೆ ಮಾಡೋಣ. Father, ತಂದೆಯೇ, we heard ನಾವು what ಕೇಳಿಸ್ಕೊಂಡಿದ್ದೀವಿ. we sow, ನಾವೇನ್ we ಬಿತ್ತುತ್ತೀವೋ will reap. ನಾವು ಕೊಯ್ತೀವಿ. Even in our houses, oh ನಮ್ಮ God, ಮನೆಗಳಲ್ಲೂ ಕೂಡ when we ಕರ್ತನೇ, talk to our wives, ಯಾವ ರೀತಿ ನಮ್ಮ ಹೆಂಡತಿ ಜೊತೆ when ಮಾತಾಡ್ತೀವಿ, we talk to our husband, ನನ್ನ ಗಂಡನ ಜೊತೆ ಹೇಗೆ ಮಾತಾಡ್ತೀವಿ, help us to sow in, not screaming and shouting. ಕರ್ತನೇ, ನಾವು ಕಿರುಚಾಟದಿಂದ ಕೂಗಾಡೋದ್ರಿಂದ ನಾವು ಬಿತ್ತೋದು ಬೇಡ. Save us from those ಅದೆಲ್ಲ things. ಸಂಗತಿಗಳಿಂದ Lord, ತೊಂದರೆ help the wife. ಹೆಂಡತಿಗೆ ಸಹಾಯ ಮಾಡಿ. Please help the wives. ದಯವಿಟ್ಟು ಹೆಂಡತಿ ಎಲ್ಲರಿಗೂ ಕೂಡ ಸಹಾಯ Help ಮಾಡಿ. her to sow peacefully. ಆಕೆಗೆ ಸಹಾಯ ಮಾಡು, ಸಮಾಧಾನದಿಂದ Help her to ಬಿತ್ತುವುದಕ್ಕೆ. correct peacefully. ಸರಿಯಾದ ರೀತಿಯಲ್ಲಿ ತಿದ್ದುಪಾటు ಮಾಡುತ್ತದೆ. The more she practices to correct peacefully, ಎಷ್ಟು ಮಟ್ಟಿಗೆ ಸಮಾಧಾನದಿಂದ ಬಿತ್ತುವುದಕ್ಕೆ ಆಕೆ the ಕ್ರಮ less ಮಾಡ್ತಾಳೋ, she will shout in the house. ಅಷ್ಟರ ಮಟ್ಟಿಗೆ ಮನೆಯಲ್ಲಿ ಕಿರ್ಚಾಡುವುದು ಕೂಡ ಕಡಿಮೆ Help the ಆಗುತ್ತದೆ. husband ಸಹಾಯ ಮಾಡು to ಕರ್ತನೇ, speak to the ಗಂಡನಿಗೆ wife with love. ತನ್ನ ಹೆಂಡತಿ ಜೊತೆ ಪ್ರೀತಿಯಿಂದ He ಮಾತನಾಡುವುದಕ್ಕೆ. married that woman ಆತನು ಆಕೆಯನ್ನು ಮದುವೆ ಆಯ್ತಾನೆ. who was a stranger to him, ಆಕೆಯೊಬ್ಬಳು ಅಪರಿಚಿತಳಾಗಿತ್ತು. and he loved her the day he married her. ಯಾವ ದಿನ ಆತನು ಆಕೆಯನ್ನು ಮದುವೆಯಾದ ಆಕೆಯನ್ನು ಪ್ರೀತಿಸಿದ. Lord, help us ಕರ್ತನೇ ನಮಗೆ ಸಹಾಯ as ಮಾಡು. husbands ಒಬ್ಬ ಗಂಡನಿಗಾಗಿ to speak with love to our wives, oh God. ನಮ್ಮ ಹೆಂಡತಿಯ ಜೊತೆ ಪ್ರೀತಿಯಿಂದ Help ಮಾತನಾಡುವುದಕ್ಕೆ. the children ಮಕ್ಕಳಿಗೆ ಸಹಾಯ ಮಾಡು. not to give trouble in the house, ಮನೆಯಲ್ಲಿ ತೊಂದರೆ ಕೊಡದಂತೆ but to ಇರುವುದಕ್ಕೆ. obey their parents. ಅದು ತನ್ನ ತಂದೆ ತಾಯಿಗಳಿಗೆ So the ವಿಧೇಯರಾಗುವುದಕ್ಕೆ. tears of joy of the parents ಮತ್ತು ಆ ಪೋಷಕರ ಕಣ್ಣಲ್ಲಿ ಕರ್ತನೆ ಸಂತೋಷ ಕಣ್ಣೀರು ಬರುವುದಕ್ಕೆ on their children. ಅವರ ಮಕ್ಕಳ Ask you ನಮಗೆ in Jesus' name. ಯೇಸುವಿನ ನಾಮದಲ್ಲಿ ಆಮೆನ್.